ಈಗ ನಮ್ಮೆದುರಿಗಿದ್ದ ಬಸ್ಸಿನ ಸರದಿ. ಎಲ್ಲಾ ಪ್ರಯಾಣಿಕರನ್ನು, ಸಣ್ಣಪುಟ್ಟ ಮಕ್ಕಳನ್ನು ಸಹ ಬಿಡದೆ ಕೆಳಗಿಳಿಸಲಾಯಿತು. ಅನಂತರ ಗುರುತಿನ ಚೀಟಿ ತೋರಿಸಿದವರನ್ನು ಮಾತ್ರ ಒಳಕ್ಕೆ ಹತ್ತಿಸಿದರು. ನನಗೆ ಜೋರಿಲೋನ್ ಮೇಲೆ ಕೋಪ ಬಂತು. ಬಡ್ಡಿ ಮಗ, ಒಂದು ಮಾತು ಹೇಳಬಹುದಿತ್ತು. ನಾನು ಒಂದು ನಕಲಿ ಗುರುತಿನ ಚೀಟಿ ಮಾಡಿಸಿಕೊಳ್ಳುತ್ತಿದ್ದೆ. ನಮ್ಮ ಗಾಡಿ ನಿಧಾನವಾಗಿ ಹೊನಲು ಬೆಳಕಿನ ದೀಪಗಳತ್ತ ಚಲಿಸಿತು. ನಾನು ದೇವರಿಟ್ಟಂತಾಗಲಿ ಎಂದು ಮೊಂಡು ಧೈರ್ಯ ಮಾಡಿ ನೆಟ್ಟಗೆ ಕುಳಿತೆ. ಬೆಳಕು ಮುಖದ ಮೇಲೆ ಬೀಳದಂತೆ ಹ್ಯಾಟನ್ನು ಸ್ವಲ್ಪ ಮುಂದಕ್ಕೆ ಬಾಗಿಸಿದೆ. ಇಬ್ಬರು ಪೊಲೀಸರು ನಮ್ಮೆಡೆಗೆ ಬಂದರು. ದೇವರ ಅನುಗ್ರಹದಿಂದ ಇಲ್ಲಿ ಎಲ್ಲರೂ ಸೌಖ್ಯವೇ? ಮತ್ತೆ ಸಿಸ್ಟರ್ ಪ್ರಶ್ನಿಸಿದಳು. ಹೌದು ಸಿಸ್ಟರ್, ಥ್ಯಾಂಕ್ಸ್, ಒಬ್ಬ ಉತ್ತರಿಸಿದ. ಆದರೆ ನೀವು ಈ ಅಪರಾತ್ರಿಯಲ್ಲಿ ಏಕೆ ಪ್ರಯಾಣಿಸುತ್ತಿದ್ದೀರಾ? ದೇವರ ಕಾರ್ಯವೊಂದಿದೆ, ಆದ್ದರಿಂದ. ಸಿಸ್ಟರ್ ಧ್ವನಿಯಲ್ಲಿ ನಡುಕವಿತ್ತು. ಆಗ ಇನ್ನೊಬ್ಬಳು ಧ್ವನಿಗೂಡಿಸಿದಳು. ನಮ್ಮನ್ನು ಕಾಯಿಸಬೇಡಿ, ತುಂಬಾ ತರಾತುರಿಯಲ್ಲಿದ್ದೇವೆ. ದೇವರ ಕಾರ್ಯವಾದ್ದರಿಂದ ಹೊರಡಿ ಸಿಸ್ಟರ್, ಆತನೆಂದ. ನಾನು ನಿಟ್ಟುಸಿಲು ಬಿಟ್ಟೆ. ವಂದನೆಗಳು ಮಕ್ಕಳೇ, ದೇವರು ನಿಮ್ಮನ್ನು ಕಾಪಾಡಲಿ. ನಾವು 100 ಗಜಗಳಷ್ಟು ಮುಂದೆ ಹೋಗಿರಲಿಕ್ಕಿಲ್ಲ. ಗಾಡಿ ನಿಲ್ಲಿಸಿ ಸಿಸ್ಟರ್ಗಳಿಬ್ಬರೂ ರಸ್ತೆ ಪಕ್ಕದ ಪೊದೆಗಳೆಡೆಗೆ ಓಡಿದರು. ಪಾಪ, ಭಯದಿಂದ ಮೂತ್ರ ಒತ್ತರಿಸಿ ಬಂದಿತ್ತು. ನಾವು ಕಾನ್ವೆಂಟ್ ತಲುಪಿದಾಗ ರಾತ್ರಿ 12 ಆಗಿರಬಹುದು. ಅಲ್ಲಿದ್ದ ಕಾವಲುಗಾರನಿಗೂ ನನ್ನನ್ನು ಕರೆದು ತಂದ ಇಬ್ಬರು ಸಿಸ್ಟರ್ಗಳಿಗೂ ಮಾತಿನ ಚಕಮಕಿ ನಡೆಯತೊಡಗಿತು. ಬಹುಶಃ ನನ್ನನ್ನು ಒಳಬಿಡಬೇಕೇ ಬೇಡವೇ ಎಂಬುದನ್ನು ಕುರಿತು ಇರಬಹುದು. ಆಗ ನಾನೊಂದು ಬಹಳ ದಡ್ಡ ಕೆಲಸ ಮಾಡಿದೆ. ನೀವು ಜಗಳವಾಡುವುದು ಬೇಡ, ನನ್ನ ಪಾಡಿಗೆ ನಾನು ನಗರದೊಳಕ್ಕೆ ಹೋಗುತ್ತೇನೆ ಎನ್ನಬಹುದಿತ್ತು. ಆದರೆ ಮೂರ್ಖನಂತೆ ಸುಮ್ಮನೆ ನಿಂತೇ ಇದ್ದೆ. ಕೊನೆಗೆ ಮದರ್ರವರ ಅನುಮತಿ ಪಡೆದು ನನ್ನನ್ನು ಅಲ್ಲಿ ಮಲಗಲು ಬಿಟ್ಟರು. ನಾನು ಮಲಗಿದ್ದೇನೋ ಹೌದು, ಆದರೆ ಬಹಳ ಅಶಾಂತ ನಿದ್ರೆ, ದುಸ್ಸಪ್ನಗಳ ಸಂತೆ. ಯಾರೋ ಲಾಲಿಯ ಹೊಟ್ಟೆಯನ್ನು ಸೀಳಿದಂತೆ, ಅದರೊಳಗಿಂದ ನಮ್ಮ ಪುಟ್ಟ ಮಗು ಛಿದ್ರವಾಗಿ ಹೊರಬಂದಂತೆ. ಕೆಟ್ಟ ಕನಸುಗಳು. ಬೆಳಿಗ್ಗೆ ಎದ್ದಾಗ ಸಹಿತ ಏನೋ ಒಂದು ರೀತಿಯ ದುಗುಡ. ಛೆ, ನಿನ್ನೆ ಇಲ್ಲಿಂದ ಹೋಗದೆ ತಪ್ಪು ಮಾಡಿದೆ ಎನಿಸಿತು. ಅದು ಎಂಥ ತಪ್ಪು ಎಂದರೆ ನನ್ನ ಬದುಕಿನ ಫಲಪ್ರದವಾದ 7 ವರ್ಷಗಳನ್ನು ಸೆರೆಮನೆಯಲ್ಲಿ ಕಳೆಯುವಂತಾಯಿತು. ಬೆಳಿಗ್ಗೆ 7 ಗಂಟೆಗೆ ಮದರ್ರವರಿಂದ ಕರೆ ಬಂತು. ಪ್ರೇಮ, ವಾತ್ಸಲ್ಯದ ಸೋಂಕಿಲ್ಲದ ಕಪ್ಪು ಕಣ್ಣುಗಳು, ಸಿಡುಕು ಮುಖ. ಆಕೆಗೆ ಫ್ರೆಂಚ್ ಬರುತ್ತಿರಲಿಲ್ಲ. ಆದ್ದರಿಂದ ಐರಿಷ್ ಸಿಸ್ಟರ್ ದುಭಾಷಿಯಾದಳು. ನೀನು ರಿಯೋಹಾಚದ ಜೈಲಿನಿಂದ ಪರಾರಿಯಾದ ಖೈದಿಯೇ? ಹೌದು. ಇಷ್ಟು ದಿನ ಎಲ್ಲಿದ್ದೆ? ಗೋಜಿರಾ ಇಂಡಿಯನ್ಸ್ ಜೊತೆ. ಏನೋ ಇಂಡಿಯನ್ಸ್ ಜೊತೆ? ನಾನು ನಂಬಲು ತಯಾರಿಲ್ಲ. ಅವರು ಯಾರನ್ನೂ ತಮ್ಮ ಹಳ್ಳಿಗಳಿಗೆ ಸೇರಿಸುವುದಿಲ್ಲ. ನಮ್ಮ ಕ್ರೈಸ್ತ ಧರ್ಮ ಪ್ರಚಾರಕರನ್ನೇ ಹತ್ತಿರ ಬರಗೋಡುವುದಿಲ್ಲ. ಆದ್ದರಿಂದ ಸುಳ್ಳು ಹೇಳಬೇಡ. ಖಂಡಿತವಾಗಿ ಅವರ ಜೊತೆಯೇ ಇದ್ದೆ 7 ತಿಂಗಳು. ನೋಡಿ, ಬೇಕಾದರೆ ನನ್ನ ಬಳಿ ಪುರಾವೆ ಸಹಿತ ಇದೆ. ಮುತ್ತುಗಳು ತೆಗೆದು ತೋರಿಸಿದೆ. ಮುತ್ತುಗಳು? ತೀಕ್ಷ್ಣವಾಗಿ ನೋಡುತ್ತಾ ನುಡಿದರು. ನೀನು ಇವನ್ನು ಎಲ್ಲಿಯಾದರೂ ಕದ್ದಿರಬಹುದು. ಇಲ್ಲ, ಆದರೂ ನಿಮ್ಮ ಅಪನಂಬಿಕೆಯನ್ನು ದೂರ ಮಾಡಲು ಒಂದು ಕೆಲಸ ಮಾಡಬಲ್ಲೆ. ಈ ಚೀಲ ತಮ್ಮ ಬಳಿಯೇ ಇರಲಿ. ಸುತ್ತಮುತ್ತಲಿನ ನಗರಗಳಲ್ಲಿ ಮುತ್ತುಗಳ ಕಳ್ಳತನ ಆಗಿಲ್ಲ ಎಂದು ನಿಮಗೆ ಖಾತ್ರಿಯಾದ ಮೇಲೆ ಹಿಂತಿರುಗಿಸಿ ಎಂದೆ. ಮದರ್ರವರ ಕೋಣೆಯಿಂದ ಹೊರಬಂದಾಗ ನನ್ನ ಮನಸ್ಸೆಲ್ಲ ಹುಳಿಯಾಗಿತ್ತು. ಏನೋ ಕಸಿವಿಸಿ. ಹೌದು, ನಾನಿಲ್ಲಿ ಉಳಿಯಲೇಬಾರದಿತ್ತು. ಐರಿಷ್ ಸಿಸ್ಟರ್ ನನ್ನ ಕೈ ಹಿಡಿದು ಊಟದ ಕೋಣೆಗೆ ಕರೆದೊಯ್ದಳು. ಬಿಸಿ ಬಿಸಿ ಕಾಫಿ ಹಾಗೂ ಆಗಷ್ಟೇ ಬೇಯಿಸಿದ ಸಿಹಿ ಬ್ರೆಡ್ಗಳನ್ನು ನೀಡಿ ನಾನು ತಿನ್ನುವುದನ್ನೇ ನೋಡುತ್ತಾ ನಿಂತಳು. ಥ್ಯಾಂಕ್ಸ್ ಸಿಸ್ಟರ್, ವಂದನೆಗಳನ್ನು ಸೂಚಿಸಿದೆ. ನೀವಂತೂ ನನಗೆ ಬಹಳ ಸಹಾಯ ಮಾಡುತ್ತಿದ್ದೀರಿ. ಪರವಾಗಿಲ್ಲ, ಇದಕ್ಕಿಂತ ಹೆಚ್ಚಿಗೆ ಇನ್ನೇನೂ ಮಾಡಲಾರೆ ಎಂಬ ಕೊರಗು ಅಷ್ಟೇ. ಬಾಯ್ ಹೆನ್ರಿ ಎಂದು ಹೇಳಿ ಹೊರಗೋದಳು. ತಿಂಡಿ ತಿನ್ನುತ್ತಾ ಕಿಟಕಿಯಿಂದ ಹೊರಗೆ ಕಣ್ಣಾಡಿಸಿದೆ. ದೂರದಲ್ಲಿ ನೀಲ ಸಾಗರ, ಎಡಗಡೆ ಹಸಿರು ಮರೆಯುತ್ತಿರುವ ಭತ್ತದ ಗದ್ದೆಗಳು. ಮನಸ್ಸು ಮಾತ್ರ ಏನನ್ನೋ ಯೋಚಿಸುತ್ತಿತ್ತು. ಹೌದು, ನಾನಿಲ್ಲಿಗೆ ಬರಬಾರದಿತ್ತು. ಏನೋ ಅಪಾಯ ಕಾದಿದೆ ಎಂಬ ಶಂಕೆ. ಇರಲಿ, ಈ ರಾತ್ರಿ ಇಲ್ಲಿಂದ ಓಡಿಬಿಡಬೇಕು. ಮುತ್ತಿನ ಚೀಲ ಆ ಮುದುಕಿ ಮದರ್ ಬಳಿಯಲ್ಲೇ ಉಳಿದನೂ ಚಿಂತೆಯಿಲ್ಲ. ಚರ್ಚ್ನ ಬಡಜನರಿಗೆ ಉಪಯೋಗವಾಗಬಹುದು. ನಾನಂತೂ ಇಲ್ಲಿ ಇನ್ನೂ ಇರಬಾರದು. ಹ್ಯಾಂಡ್ಸ್ ಅಪ್, ಅಲುಗಾಡಿದರೆ ಸುಟ್ಟುಬಿಡುತ್ತೇನೆ. ತಿರುಗಿದೆ. ಬಿಳಿ ಸಮವಸ್ತ್ರ ಪೊಲೀಸರು ಇಬ್ಬರು ಪಿಸ್ತೂಲುಗಳನ್ನು ನನ್ನ ಎದೆಗೆ ಗುರಿ ಹಿಡಿದು ಮುಂದೆ ಬರುತ್ತಿದ್ದರು. ಅಡುಗೆ ಮನೆಯಲ್ಲಿ ಚೀತ್ಕಾರದ ಸದ್ದು. ಐರಿಷ್ ಸಿಸ್ಟರ್ ಮೂರ್ಛೆ ಹೋದಳಂತೆ ಕಾಣುತ್ತೆ. ಬಂದವರಿಬ್ಬರೂ ಸೇರಿ ನನಗೆ ಬೇಡಿ ತೊಡಗಿ ಕೋಣೆಗೆ ಕರೆದೊಯ್ದು ಸಾಮಾನುಗಳ ಜಪ್ತಿ ಮಾಡಿದರು. ಸುಲಭಕ್ಕೆ ಸಿಕ್ಕಿದ 36 ಚಿನ್ನದ ನಾಣ್ಯಗಳನ್ನು ಆ ಅಧಿಕಾರಿ ಕಿಸೆಯೊಳಗೆ ಇಳಿಸಿಬಿಟ್ಟ. ಜೆಸ್ಟೋ ಕೊಟ್ಟಿದ್ದ ವಿಷದ ಬಾಣಗಳನ್ನು ಆ ಕಡೆ ಸರಿಸಿಟ್ಟರು. ಬಹುಶಃ ಪೆನ್ಸಿಲ್ಗಳು ಎಂದು ಭಾವಿಸಿರಬಹುದು. ಅನಂತರ ಹೊರಗೆ ಕಾಯುತ್ತಿದ್ದ ಮುರುಕು ಕಾರಿನಲ್ಲಿ ಠಾಣೆಗೆ ಒಯ್ದರು. ಕ್ಷಣಾರ್ಧದಲ್ಲಿ ನಡೆದ ಘಟನಾವಳಿಗಳಿಂದ ಸ್ತಂಭೀಭೂತನಾಬಿಟ್ಟೆ. ಆದರೂ ದಾರಿಯುದ್ದಕ್ಕೂ ನನ್ನಷ್ಟಕ್ಕೆ ನಾನೇ ಧೈರ್ಯ ಹೇಳಿಕೊಂಡೆ. ನಾನು ಮೊತ್ತಮೊದಲು ಜೈಲಿನ ಕೋಣೆಯನ್ನು ಹೊಕ್ಕ ದಿನ ವಾರ್ಡರ್ ಹೇಳಿದ ಮಾತು ಜ್ಞಾಪಕಕ್ಕೆ ಬಂತು. ಧೈರ್ಯವಾಗಿರು ಪಾಪಿ, ಸಹಾಯ ಹಸ್ತವೊಂದು ಎಲ್ಲಿಂದಾದರೂ ಬಂದೇ ಬರುತ್ತೆ
ಸ್ವಲ್ಪ ಕಾಯ್ಬೇಕು ಅಷ್ಟೇ. ಹೌದು, ಕಾಯ್ತೇನೆ. ಬದುಕುವ ಅವಕಾಶಕ್ಕಾಗಿ ಕಾಯ್ತೇನೆ. ಧೈರ್ಯಗುಂದಿ ಇವರೆದುರಿಗೂ ಹೇಡಿಯಂತೆ ಕ್ಷಮಾಭಿಕ್ಷೆ ಬೇಡುವುದಿಲ್ಲ. ನಾವು ಕಾರಿನಿಂದ ಇಳಿದು ಠಾಣೆ ಹೊಕ್ಕದಾಗ ಪೊಲೀಸು ನುಡಿದ, ಈ ಖದೀಮ ಮಾತ್ರ ಗಟ್ಟಿಯಾದ ಅಸಾಮಿಯೇ, ಸ್ವಲ್ಪವೂ ಹೆದರದಂತೆ ಕಾಣುವುದಿಲ್ಲ. ಮೇಲಿನ ಅಧಿಕಾರಿ ನನ್ನ ವಿಚಾರಣೆ ಪ್ರಾರಂಭಿಸಿದ. ಹೋದ ವರ್ಷ ಜೈಲಿನಿಂದ ಕದ್ದೋಡಿದ ಫ್ರೆಂಚ್ ಪ್ರಜೆ ನೀನಲ್ಲವೇ? ಅಲ್ಲ. ಸುಳ್ಳು ಒದರಬೇಡ. ನಾನು ಸುಳ್ಳು ಹೇಳುತ್ತಿಲ್ಲ. ಹೋದ ವರ್ಷ ಜೈಲಿನಿಂದ ತಪ್ಪಿಸಿಕೊಂಡವನು ನಾನಲ್ಲ. ನನ್ನ ಮೇಲಂಗಿಯನ್ನು ಬಿಚ್ಚಿಸಿ ಬರೀ ಚಡ್ಡಿಯಲ್ಲಿ ನಿಲ್ಲಿಸಿದರು. ಅನಂತರ ಆತ ಒಂದು ದಾಖಲು ಪತ್ರವನ್ನು ಬಿಡಿಸಿ ನೋಡತೊಡಗಿದ. ಅದರಲ್ಲಿ ನನ್ನ ಮೈಮೇಲಿನ ಹಚ್ಚೆಯ ಗುರುತುಗಳನ್ನು ವಿವರವಾಗಿ ವರ್ಣಿಸಿದ್ದರು. ಹೌದು, ಇಲ್ಲಿ ನೋಡು, ಅದು ನೀನೇ. ಇಲ್ಲ, ಅದು ನಾನಲ್ಲ, ಏಕೆಂದ್ರೆ ನಾನು ತಪ್ಪಿಸಿಕೊಂಡು ಹೋಗಿ ಬರೀ 7 ತಿಂಗಳಾಗಿದೆ ಅಷ್ಟೇ. ಎಲ್ಲ ಒಂದೇ. ನೀವು ಕೊಲೆಗಡುಕರೆಲ್ಲ ಒಂದೇ ಜಾತಿ, ಸುಲಭಕ್ಕೆ ಬಗ್ಗುವವರಲ್ಲ. ಇರಲಿ, ಗವರ್ನರ್ ಬರುವವರೆಗೆ ಇವನನ್ನು ಜೈಲಿನಲ್ಲಿ ಇಟ್ಟಿರಿ ಎಂದು ಉಳಿದ ಸಿಪಾಯಿಗಳಿಗೆ ಆಜ್ಞಾಪಿಸಿದ. ನನ್ನನ್ನು ಅಲ್ಲೇ ಪಕ್ಕದಲ್ಲಿದ್ದ ಸೆರೆಮನೆಯತ್ತ ಕರೆದೊಯ್ದು ಕೋಣೆಯೊಂದರ ಬಾಗಿಲು ತೆರೆದು ಒಳನೋಗಿದರು. ಒಳಗೆ ಇನ್ನೂ 5 ಜನರಿದ್ದರು. ಕತ್ತಲು. ನನ್ನ ಕಣ್ಣುಗಳು ಆ ಮಂದ ಬೆಳಕಿಗೆ ಹೊಂದಿಕೊಳ್ಳುತ್ತಿದ್ದಂತೆ ಆ ಎಂಬ ಉದ್ಗಾರ ನನ್ನಿಂದ ಹೊರನುಗ್ಗಿತು. ಅಲ್ಲಿದ್ದ 5 ಜನರಿಂದಲೂ ಸಕಲಾಶ್ಚರ್ಯಪೂರಿತ ಉದ್ಗಾರ. ಕಳ್ಳನ ಮಕ್ಕಳು, ನನ್ನ 5 ಸ್ನೇಹಿತರು ಇಲ್ಲೇ ಒಂದೇ ಕೋಣೆಯಲ್ಲಿದ್ದಾರೆ. ಓಡಿ ಹೋಗಿ ಕ್ಲಾಸಿಯೆಟ್ಟಲ್ಲೂ ತಬ್ಬಿಕೊಂಡೆ. ಒಬ್ಬರಾದ ಮೇಲೆ ಒಬ್ಬರು ಬಂದು ನನ್ನನ್ನು ಅಪ್ಪಿಕೊಂಡರು. ಒಮ್ಮೆಲೆ ನನ್ನ ದುಗುಡವೆಲ್ಲ ಹಕ್ಕಿಯಂತೆ ಗಾಳಿಯಲ್ಲಿ ಪುರ್ರತ್ತನೆ ಹಾರಿ ಮಾಯವಾಯಿತು. ಹೌದು, ಭಗವಂತ ಈ ಜಗತ್ತಿನಲ್ಲಿ ನನ್ನನ್ನು ಒಬ್ಬೊಂಟಿಯಾಗಿ ಬಿಡಲಾರ. ವಂದನೆಗಳು ಭಗವಂತ. ಮಾತಿನ ಸುರಿಮಳೆ ಪ್ರಾರಂಭವಾಯಿತು. ನನ್ನ ಕಥೆ ಇರಲಿ, ಅದೊಂದು ದೊಡ್ಡ ಪುರಾಣ. ನಿಧಾನವಾಗಿ ಹೇಳ್ತೇನೆ. ನೀವಿಲ್ಲಿ ಎಷ್ಟು ದಿನದಿಂದ ಇದ್ದೀರಿ? 3 ತಿಂಗಳಿಂದ. ಹೇಗೆ ನೋಡಿಕೊಳ್ಳುತ್ತಿದ್ದಾರೆ? ಪರವಾಗಿಲ್ವೋ? ಅಷ್ಟಕ್ಕಷ್ಟೇ, ತೊಂದರೆಯೇನಿಲ್ಲ. ಆದ್ರೆ ನಮ್ಮನ್ನು ಫ್ರೆಂಚ್ ಸರ್ಕಾರಕ್ಕೆ ಹಸ್ತಾಂತರ ಮಾಡುವ ಸಿದ್ಧತೆ ನಡೆಯುತ್ತಿದೆ. ಇದೆಂಥ ಗ್ರಹಚಾರ! ನಾನು ಕದಲಿದೆ. ಕದ್ದು ಓಡಿ ಹೋಗದೆ ಹೇಗೆ? ಎಲ್ಲರಿಗೂ ನಗು. ಅಲ್ಲ ಕಣಯ್ಯ, ಈಗಷ್ಟೇ ಒಳಗೆ ಕಾಲಿಡ್ತಿದ್ದೀಯಾ, ಆಗ್ಲೇ ಪಲಾಯನದ ಮಾತು? ಅರೆ, ಅದರಲ್ಲೇನಂತೆ? ಹುಸಿಗೋಪದಿಂದ ಉತ್ತರಿಸಿದೆ. ಮತ್ತೇನು, ಅಷ್ಟು ಸುಲಭಕ್ಕೆ ಇವರಿಗೆ ಶರಣಾಗುತ್ತೇನೆಂದು ನಂಬಿದ್ದೀರಾ? ಏನು, ಪಹರೆ ಜೋರಾಗಿದೆಯೇ? ಹಗಲು ಧಾತ್ತು ಯಾರೂ ಇಲ್ಲ. ರಾತ್ರಿ ಮಾತ್ರ ಒಬ್ಬ ಪಹರೆಯವನು ನಮಗಾಗಿ ನೇಮಕಗೊಂಡಿದ್ದಾನೆ. ಮಾರನೇ ದಿನ ನಾನು ಮತ್ತು ಕ್ಲಾಸಿಯೆಟ್ ಮಾತನಾಡುತ್ತಾ ನಿಂತಿದ್ದೆವು. ಈಗ ಅವನ ಕಾಲು ಸಂಪೂರ್ಣ ವಾಸಿಯಾಗಿತ್ತು. ಜೈಲಿನ ಗವರ್ನರ್ ಅವರಿಂದ ಕರೆ ಬಂತು. ಸಿಡುಕು ಮೋರೆಯ ಕೆಂಗಣ್ಣಿನ ವ್ಯಕ್ತಿ. ಫ್ರೆಂಚ್ಮನ್, ನೀನು ಎಷ್ಟೊಂದು ಗುರುತರವಾದ ಅಪರಾಧ ಎಸಗಿದ್ದೀಯಾ ಎಂಬ ಅರಿವುಂಟಾ? ರಿಯೋ ಹಜಾ ಜೈಲಿನಿಂದ ಕದ್ದೋಡಿದ್ದೂ ಅಲ್ಲದೆ ಆಂಟೋನಿಯೋಗೆ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ದೀಯಾ? ಅವನೆಂಥ ಕೊಲೆಗಡುಕ. ನಮ್ಮ ಕಾವಲು ಪಡೆಯವರನ್ನೇ ಕೊಂದು ಹಾಕಿದ್ದಾನೆ. ಮರಣದಂಡನೆಯ ಶಿಕ್ಷೆ ಅವನಿಗಾಗಿ ಕಾದಿತ್ತು. ಇರ್ಲಿ, ಈಗ ನೀನೂ ಸಹ ಬಹಳ ಅಪಾಯಕಾರಿ ಕೊಲೆಗಡುಕ ಎಂದು ನಮಗೆ ತಿಳಿದು ಬಂದಿದೆ. ಫ್ರೆಂಚ್ ಸರ್ಕಾರ ನಿನಗಾಗಿ ಹುಡುಕಾಡುತ್ತಿದೆ. ಅವರಿಗೆ ಹಸ್ತಾಂತರ ಮಾಡುವವರೆಗೆ ನಿನ್ನನ್ನು ಬ್ಲ್ಯಾಕ್ ಹೋಲ್ನಲ್ಲಿ ಸೆರೆ ಇಡುತ್ತೇವೆ. ಏಕೆಂದರೆ ನೀನು ಮತ್ತೆ ಪಲಾಯನಗೈಯುವ ಪೈಕಿ. ಆ ನಿನ್ನ ಸ್ನೇಹಿತರ ಜೊತೆ ಇರುವುದು ಬೇಡ. ಆಮೇಲೆ ನಿನ್ನ ಬಳಿಯಿದ್ದ ಬಂಗಾರದ ನಾಣ್ಯಗಳನ್ನು ನೀನು ಹೋಗುವಾಗ ವಾಪಸ್ಸು ಪಡೆಯಬಹುದು. ಗವರ್ನರ್ ಕೋಣೆಯಿಂದ ನನ್ನನ್ನೊಂದು ನೆಲಮಟಲಿಗೆ ಒಯ್ದರು. ಸುಮಾರು 25 ಮೆಟ್ಟಲುಗಳನ್ನಿಳಿದರೆ ಒಂದು ಕಿರಿದಾದ ದಾರಿ. ಅದರ ಅಕ್ಕಪಕ್ಕ ಜೈಲು ಕೋಣೆಗಳು. ಕತ್ತಲು. ಥಂಡಿ ವಾತಾವರಣದಲ್ಲಿ ಪಾಚಿಯ ಹಳಸಲು ನಾತ ಮೂಗಿಗೆ ರಪ್ಪಂದು ರಾಚುತ್ತಿತ್ತು. ಖಾಲಿಯಿದ್ದ ಒಂದು ಕೋಣೆಯ ಬಾಗಿಲು ತೆಗೆದು ನನ್ನನ್ನು ಒಳಕ್ಕೆ ನೂಕಿದರು. ಪೊಲೀಸ್ ಸಿಬ್ಬಂದಿ ಹೊರಹೋದ ಕೂಡಲೇ ಎಲ್ಲಾ ಕಡೆಯಿಂದ ಸ್ವರಗಳು ಕೇಳಿಬಂದವು. ಎಲ್ಲರಿಗೂ ನನ್ನ ಇತ್ಯೋಪರಿಯನ್ನು ಕೇಳುವ ಕುತೂಹಲ. ನಾನೇ ಸ್ವಪರಿಚಯ ಮಾಡಿಕೊಂಡೆ. ನನ್ನ ಹರುಕುಮುರುಕು ಸ್ಪ್ಯಾನಿಷ್ ಎಲ್ಲರಿಗೂ ಅರ್ಥವಾದಂತಿತ್ತು. ಕೊನೆಗೆ 2 ಕೋಣೆ ಆಚೆಯಿಂದ ಗಡುಸು ಧ್ವನಿಯೊಂದು ಹೊರಟಿತು. ಕೂಡಲೇ ಉಳಿದವರು ಸ್ತಬ್ಧರಾದರು. ಹೇಯ್, ಕೇಳಿಲಿ. ಬ್ಲ್ಯಾಕ್ ಹೋಲ್ ಎಂದರೆ ಮರಣಶೈಕೆಗಳು. ಇಲ್ಲಿಯ ವ್ಯವಸ್ಥೆಯನ್ನು ವಿವರಿಸುತ್ತೇನೆ. ನಿನ್ನ ಕೋಣೆಯ ಹಿಂಬದಿಯಲ್ಲಿ ಒಂದು ಮರದ ಹಲಗೆ ಇದೆಯಲ್ಲ, ಅದು ಮಲಗುವ ಮಂಚ. ಎಡಗಡೆ ಮೂಲೆಯಲ್ಲಿ ಒಂದು ಚೊಂಬು ಇಲ್ಲವೇ? ಅದರಲ್ಲಿ ನೀರಿದೆ. ಸುಮ್ಮನೆ ಅಪವ್ಯಯ ಮಾಡಬೇಡ. ದಿನಕ್ಕೆ ಒಂದೇ ಚೊಂಬು ಸಿಗುವುದು. ಬಲಗಡೆ ಮೂಲೆಯಲ್ಲಿ ಡಬ್ಬ ಇದೆಯಲ್ಲ, ಅದು ಪಾಯ್ಖಾನೆಗೆ. ಮಲವಿಸರ್ಜನೆಯಾದ ಮೇಲೆ ನಿನ್ನ ಮೇಲಂಗಿಯನ್ನು ತೆಗೆದು ಆ ಡಬ್ಬಡ ಬಾಯಿಯನ್ನು ಮುಚ್ಚಿಬಿಡು. ನಾವೆಲ್ಲ ಹಾಗೆ ಮಾಡೋದು. ಇಲ್ಲದಿದ್ದರೆ ಗಬ್ಬುನಾತ. ಯಾರಾದರೂ ಮುಖ ಕಾಣುತ್ತದೆ ಎಂದು ಬಾಗಿಲ ಬಳಿ ಹೋಗಿ ಸರಳುಗಳ ಸಂಧಿಯಿಂದ ಬಗ್ಗಿ ನೋಡಿದೆ. ಎದುರುಗಡೆ ಕೋಣೆಯ 2 ಖೈದಿಗಳು ಮಾತ್ರ ಕಂಡರು. ಒಬ್ಬ ಸ್ಪ್ಯಾನಿಷ್, ಇನ್ನೊಬ್ಬ ಕಪ್ಪು ನೀಗ್ರೋ. ಆತ ಇನ್ನೂ ಕೆಲವು ಸಲಹೆಗಳನ್ನು ಕೊಟ್ಟ. ಪ್ರತಿ ಸಲ ಸಾಗರದಲ್ಲಿ ಉಬ್ಬರವಿದ್ದಾಗ ನೆಲಮಟಲಿಯ ಈ ಕೋಣೆಗಳಿಗೆ ನೀರು ನುಗ್ಗುತ್ತದೆ. ಗಾಬರಿಯಾಗಬೇಕಿಲ್ಲ, ಏಕೆಂದರೆ ಸೊಂಟದ ಮಟ್ಟಕ್ಕಿಂತ ಮೇಲೆ ಬರುವುದಿಲ್ಲ. ಆ ನೀರಿನ ಜೊತೆ ಚರಂಡಿಯ ಹೆಗ್ಗಣಗಳೂ ಒಳಬಂದು ಬಿಡುತ್ತವೆ. ಕೆಲವು ಮೈಮೇಲೂ ಹತ್ತಿಬಿಡುತ್ತವೆ. ಆದರೆ ಯಾವುದೇ ಕಾರಣಕ್ಕೂ ಅವುಗಳನ್ನು ಹಿಡಿಯಲು ಹೋಗಬೇಡ.
ಕಚ್ಚಿಬಿಡುತ್ತವೆ. ಬೇಕಾದರೆ ಟಪ್ಪಂದು ಜೋರಾಗಿ ಹೊಡೆ, ಓಡಿಬಿಡುತ್ತವೆ. ನೀನು ಎಷ್ಟು ತಿಂಗಳಿಂದ ಇಲ್ಲಿದ್ದೀಯಾ? 2 ತಿಂಗಳಿಂದ. ಉಳಿದವರು? ಅಬ್ಬಬ್ಬೇ, ಅಂದರೆ 3 ತಿಂಗಳು. ಅಷ್ಟರೊಳಗೆ ಬೇರೆಡೆಗೆ ಸಾಗಿಸಲಿಲ್ಲ ಅಂದಿದ್ದರೆ ಸಾಯಲು ಬಿಟ್ಟಿದ್ದಾರೆ ಎಂದೇ ಅರ್ಥ. ಇಲ್ಲಿ ಬಹಳ ಹಳೆಯ ಖೈದಿ ಎಂದರೆ ಯಾರು? 8 ತಿಂಗಳಿಂದ ಒಬ್ಬ ಇದ್ದಾನೆ. ನೀಗೋ ನಿರ್ವಿಕಾರ ಚಿತ್ತದಿಂದ ಉತ್ತರಿಸತೊಡಗಿದ. ಇನ್ನೇನು 2 ವಾರಗಳಲ್ಲಿ ಪರಲೋಕದ ದಾರಿ ಹಿಡಿಯುತ್ತಾನೆ ಅಂತ ಕಾಣುತ್ತೆ. ಈಗಾಗಲೇ ಸೊಂಟದ ಕೆಳಗೆ ಏನೂ ಇಲ್ಲ, ಎದ್ದು ನಿಲ್ಲಲೂ ಆಗುವುದಿಲ್ಲ. ಬಹುಶಃ ಉಬ್ಬರದ ನೀರು ನುಗ್ಗಿದ್ದಾಗ ಅಲ್ಲೇ ಗುಳುಂ. ಅಂದರೆ ದೀರ್ಘವಾದ ನಿಟ್ಟುಸಿರಿನೊಂದಿಗೆ ನುಡಿದೆ, ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಈ ರೀತಿಯ ಪಾಶವಿ ವ್ಯವಸ್ಥೆ ಇದೆಯನ್ನು. ಅದಿರ್ಲಿ, ನೀನೇಕೆ ಇಲ್ಲಿದ್ದೀಯಾ? ನಮ್ಮ ಪಕ್ಕದ ಮನೆ 3 ಕೊಲೆ ಮಾಡಿದೆ, ಅದಕ್ಕೆ. 3? ಯಾಕೆ? ನನ್ನ ಪುಟ್ಟ ತಮ್ಮನನ್ನು ಕೊಬ್ಬಿದ ಸಲಗವನ್ನು ತಿನ್ನಲು ಕೊಟ್ಟರು, ಅದಕ್ಕೆ. ಗಾಬರಿಬಿಟ್ಟು ಕೇಳಿದೆ. ಹಂದಿಗೆ ತಿನ್ನಲು? ಅವನ ಕಥೆ ಪ್ರಾರಂಭಿಸಿದ. ಹೌದು, ನನಗೊಬ್ಬ ಪುಟ್ಟ ತಮ್ಮನಿದ್ದ, 5 ವರ್ಷದವ. ತುಂಟ, ಸ್ವಲ್ಪವೇನು, ಬಹಳ ಚೇಷ್ಟೆ. ಆದರೆ ತುಂಟಾಟವನ್ನು ಸಣ್ಣ ಮಕ್ಕಳಲ್ಲದೆ ದೊಡ್ಡವರು ಮಾಡಲಿಕ್ಕಾಗುತ್ತದೆಯೇ? ಪಕ್ಕಡ ಮನೆಯ ಹುಡುಗನ ಜೊತೆ ಜಗಳ, ಕಲ್ಲು ಹೊಡೆಯುವುದು ಇತ್ಯಾದಿ. ಆದರೆ ಅದು ಇಷ್ಟೊಂದು ವಿಕೋಪಕ್ಕೆ ಹೋಗುತ್ತೆ ಅಂತ ಗೊತ್ತಾಗಲಿಲ್ಲ. ಒಂದು ಸಾರಿ ನನ್ನ ತಮ್ಮನ ಪತ್ತೆ ಇಲ್ಲ. 3 ದಿನ ಹುಡುಕಿದ್ದಾಯಿತು, ಸುಳಿವೇ ಇಲ್ಲ. ಮಾರನೇ ದಿನ ಅವರ ಕೊಟ್ಟಿಗೆಯ ಹಿಂದಿನ ತಿಪ್ಪೆಯಲ್ಲಿ ನನ್ನ ತಮ್ಮನ ಪಾದರಕ್ಷೆಗಳು ಇರುವುದು ಕಂಡುಬಂತು. ಆಮೇಲೆ ಹಂದಿ ಕೊಟ್ಟಿಗೆಯಲ್ಲಿ ರಕ್ತ ಸಿಕ್ತ ಕಾಲುಚೀಲಗಳು ಪತ್ತೆಯಾದವು. ಏನದರರ್ಥ? ಸರಿ, ಕೋವಿ ತೆಗೆದುಕೊಂಡು ಅವರ ಮನೆಗೆ ನುಗ್ಗಿದ. ಆ ಹೆಂಗಸು ತಪ್ಪೆಪ್ಪುಕೊಂಡಳು. ಆದರೆ ಏನು ಪ್ರಯೋಜನ? ಗುಂಡು ಹಾರಿಸುವ ಮೊದಲು 3 ತಮ್ಮ ಅಂತಿಮ ಪ್ರಾರ್ಥನೆಗಳನ್ನು ಸಲ್ಲಿಸಲು ಅವಕಾಶ ಕೊಟ್ಟೆ. ನಾನು ಮಾಡಿದ್ದು ತಪ್ಪೇ? ಇಲ್ಲ ಬಿಡು, ಅಷ್ಟೊಂದು ಕ್ರೂರಿಗಳನ್ನು ಹಾಗೇ ಬಿಡಬಾರದು. ನನ್ನ ವಿಚಾರಣೆ ಇನ್ನೂ ನಡೆಯುತ್ತಾ ಇದೆ. 20 ವರ್ಷಗಳ ಸಜೆ ಸಿಗಬಹುದು ಅಂತ ಕಾಣುತ್ತೆ. ಅದರಿ ಮೇಲಿನ ಜೈಲುಗಳಲ್ಲಿ ಇರೋದು ಬಿಟ್ಟು ಈ ಬ್ಲ್ಯಾಕ್ ಹೋಲ್ಗಳಲ್ಲಿ ಏಕಿದ್ದೀಯಾ? ಅಲ್ಲೇ ಇದ್ದೆ, ಆದರೆ ಅಲ್ಲಿ ಒಬ್ಬ ಪೊಲೀಸ್ ಇದ್ದ. ಅವನು ನಮ್ಮ ಪಕ್ಕದ ಮನೆಯವರ ಖಾಸಾ ನೆಂಟ. ಅವನನ್ನು ನೋಡಿದ ಕೂಡಲೇ ನನ್ನ ತಮ್ಮನ ನೆನಪು ಬಂದು ಕೋಪ ನೆತ್ತಿಗೇರುತ್ತಿತ್ತು. ಒಂದು ದಿನ ತಡೆಯಲಾರದೆ ಅವನಿಗೆ ಚೆನ್ನಾಗಿ ತದಕಿದೆ. ಅದಕ್ಕೆ ಇಲ್ಲಿಗೆ ಹಾಕಿದ್ದಾರೆ. ಇನ್ನೊಂದೆರಡು ವಾರದಲ್ಲಿ ಮತ್ತೆ ಮೇಲಿನ ಸೆರೆಮನೆಗಳಿಗೆ ಕಳುಹಿಸುತ್ತಾರೆ. ಸದ್ಯ ಆ ಪೊಲೀಸ್ನವನ್ನು ಬೇರೆಡೆಗೆ ವರ್ಗ ಮಾಡಿದ್ದಾರಂತೆ. ಇಲ್ಲದಿದ್ದರೆ ಮತ್ತೆ ಹೋಗಿ ಝಾಡಿಸುತ್ತಿದ್ದೆ. ಅಷ್ಟರಲ್ಲಿ ಮುಖ್ಯದ್ವಾರದ ಬಾಗಿಲುಗಳು ತೆರೆದವು. 2 ವಾರ್ಡರ್ಗಳ ಮಧ್ಯದಲ್ಲಿ 2 ಖೈದಿಗಳು ದೊಡ್ಡ ಬಕೆಟ್ಗಳನ್ನು ಹಿಡಿದುಕೊಂಡು ಒಳಬಂದರು. ಪ್ರತಿ ಕೋಣೆಗೂ ಹೋಗಿ ಅಲ್ಲಿದ್ದ ಮಲ ಮೂತ್ರಗಳನ್ನು ತಮ್ಮ ಬಕೆಟುಗಳಿಗೆ ಸುರಿದುಕೊಳ್ಳತೊಡಗಿದರು. ಇಡೀ ಆವರಣದಲ್ಲಿ ಹೇಲು ಮೂತ್ರಗಳ ಗಬ್ಬುನಾತ ಆವರಿಸಿ ವಾಂತಿ ಬರುವಷ್ಟು ಅಸಹ್ಯವಾಯಿತು. ಆದರೆ ಎಲ್ಲವೂ ನಿಶ್ಶಬ್ದ. ಅವರು ನನ್ನ ಕೋಣೆಗೂ ಬಂದು ಬಗ್ಗಿದ್ದಾಗ ಒಬ್ಬನ ಸೊಂಟದಿಂದ ಸಣ್ಣ ಪೊಟ್ಟಣವೊಂದು ಕೆಳಗೆ ಬಿಟ್ಟು, ಅವನು ಬೇಕಾಗೇ ಹಾಗೆ ಮಾಡಿದನೆಂದು ಹೊಳೆದು ವಾರ್ಡರ್ಗಳಿಗೆ ಕಾಣದಂತೆ ನಿಧಾನವಾಗಿ ಅದನ್ನು ಕತ್ತಲೆಯೆಡೆಗೆ ಕಾಲಿನಿಂದಲೇ ದೂಡಿದೆ. ಅನಂತರ ಅವೆಲ್ಲರೂ ಹೊರಟು ಹೋದ ಮೇಲೆ ಪೊಟ್ಟಣ ಬಿಚ್ಚಿದೆ. ಒಳಗೆ 2 ಸಿಗರೆಟ್ ಪ್ಯಾಕುಗಳು, ಬೆಂಕಿ ಪೊಟ್ಟಣ ಮತ್ತೊಂದು ಸಣ್ಣ ಚೀಟಿ ಬಿಚ್ಚಿ ಆ ಮಂದ ಬೆಳಕಿನಲ್ಲೇ ಓದಲು ಪ್ರಯತ್ನಿಸಿದೆ. ಧೈರ್ಯವಾಗಿರು ಪ್ಯಾಪಿ, ನಾವಿದ್ದೇವೆ. ಆರೋಗ್ಯವೊಂದು ಚೆನ್ನಾಗಿ ನೋಡಿಕೋ. ನಾಳೆ ಒಂದು ಪೆನ್ಸಿಲ್ ಮತ್ತು ಕಾಗದ ಕಳುಹಿಸುತ್ತೇವೆ. ನಿನಗೇನು ಬೇಕು ಎಂದು ಬರೆದು ಕಳುಹಿಸು. ಹೆದರಬೇಡ, ಸಾಯುವುದಿದ್ದರೂ ಜೊತೆಯಾಗೇ ಸಾಯೋಣ. ಈ ಪುಟ್ಟ ಪತ್ರ ನನಗೆ ನೀಡಿದ ಸಾಂತ್ವನ ಹೇಳಲ ಸದಳ. ನಾನು ಒಬ್ಬಂಟಿಯಲ್ಲ, ಜೀವಕ್ಕೆ ಜೀವ ಕೊಡುವ ಗೆಳೆಯರಿದ್ದಾರೆ. ಸಿಗರೆಟ್ ಪ್ಯಾಕ್ ಬಿಚ್ಚಿ ಎಲ್ಲರಿಗೂ ಒಂದೊಂದು ಹಂಚಿದೆ. ಒಟ್ಟು 19 ಜನರಿದ್ದರು. ಎಲ್ಲರೂ ನನ್ನ ಮೇಲೆ ಕೃತಜ್ಞತಾಭಾವ. ಈ ಮರಣಕೂಪಗಳಲ್ಲಿ ಸಿಗರೆಟ್ ಎಂದರೆ ಅತ್ಯಮೂಲ್ಯ ಆಸ್ತಿ. ಅದನ್ನು ಉಳಿದವರೊಂದಿಗೆ ಹಂಚಿಕೊಂಡಿದ್ದರಿಂದ ನನ್ನ ಬಗ್ಗೆ ಅಭಿಮಾನ. ಎಲ್ಲರೂ ಧೂಮಲೀಲೆಯಲ್ಲಿ ನಿರತರಾದಂತೆ ನಾನು ಯೋಚಿಸತೊಡಗಿದೆ. ಇಂತಹ ಗ್ರಹಚಾರ, 1500 ಮೈಲಿ ಪ್ರಯಾಣಿಸಿದ್ದು, ಜೀವದ ಹಂಗು ತೊಡೆದು ಹೋರಾಡಿದ್ದು, ಎಲ್ಲವೂ ನೀರಿನಲ್ಲಿ ಕದಡಿದ ಹೋಮದಂತೆ ವ್ಯರ್ಥವಾಯಿತೆಯೇ? ಅಷ್ಟೆಲ್ಲಾ ಮಾಡಿ ಈ ಅಸಹ್ಯನಾಥದ ಜೈಲುಗಳಲ್ಲಿ ಜೀವ ತೇಯುವುದಾಯಿತಲ್ಲ. ಹೋ ದೇವರೇ, ದಯವಿಟ್ಟು ನನ್ನ ಕೈಬಿಡಬೇಡ. ಅಥವಾ ನಿನಗೆ ನನ್ನ ಮೇಲೆ ಸಿಟ್ಟು ಬಂದಿರಬೇಕು. ಹೌದು, ಖಂಡಿತ. ನನಗೆ ನೀನು ಏನು ಕೊಟ್ಟಿರಲಿಲ್ಲ. ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನೂ ಬೇಡುವ ಸಕಲೈಶ್ವರ್ಯಗಳನ್ನು ಬಿಚ್ಚುಕೈಯಿಂದ ನನಗೆ ದಾನ ನೀಡಿದ್ದೆ. ಸ್ವಾತಂತ್ರ್ಯ, ಹಾರುವ ಹಕ್ಕಿ ಓಡುವ ಜಿಂಕೆಗಳಿಗೂ ನಿಲುಕದಷ್ಟು ಸ್ವಚ್ಛಂದವಾದ ಸ್ವಾತಂತ್ರ್ಯ ಕೊಟ್ಟಿದ್ದೆ. ಕಂಡಾಕ್ಷಣ ಕೈಚಾಚಿ ತಬ್ಬಿಕೊಂಡ ಬಾಂಧವರು, ಸ್ನೇಹಿತರು, ಹಿಂದು ಮುಂದು ನೋಡದೆ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ತಮ್ಮ ಸರ್ವಸ್ವವನ್ನೂ ಧಾರೆ ಎರೆದ ಒಬ್ಬರಲ್ಲ 2 ಮಡಿವರು, ಎಲ್ಲವನ್ನೂ ನನಗೆ ಕರುಣಿಸಿದ್ದೆ. ಆ ನನ್ನ ಪುಟ್ಟ ಮನೆ ಅದೆಷ್ಟು ಸುಂದರವಾಗಿತ್ತು, ತಂಪಾಗಿತ್ತು.
ಬಾಗಿಲಲ್ಲೇ ಗಾಢ ನೀಲಿ ಸಾಗರ, ಅದರ ಸ್ಫಟಿಕ ಶುಭ್ರ ಜಲ, ಅಂತರಾಳದಲ್ಲಿ ಹೊಳೆಯುವ ಮುತ್ತಿನ ಮಣಿಗಳು, ಪ್ರಶಾಂತ ರಾತ್ರಿಗಳು, ನೀಲಿ ಆಗಸ, ನೀಲಿ ಸಾಗರಗಳ ನಡುವೆ ತೇಲುತ್ತಿರುವ ಚಂದ್ರಮನ ಬಿಟ್ಟಿಂಗಳ ರಾತ್ರಿಗಳು ಎಲ್ಲವನ್ನೂ ವರವಾಗಿ ನೀಡಿದ್ದೆ. ಆದರೆ ನನಗೆ ಅದರ ಬೆಲೆ ತಿಳಿಯಲಿಲ್ಲ. ಅಂತಹ ನಿರುದ್ವಿಗ್ನ ಸಹಜ ಬದುಕಿನ ಛಲವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅಂತಹ ಸುಂದರ ಬದುಕನ್ನು ಕಾಲಡಿಯ ಕಸದಂತೆ ಹೊಸಕಿ ಹಾಕಿಬಿಟ್ಟೆ. ಯಾವ ಪುರುಷಾರ್ಥ ಸಾಧನೆಗಾಗಿ? ನವನಾಗರಿಕತೆ ಎಂಬ ಈ ಕ್ರೂರ ಸಮಾಜಕ್ಕಾಗಿ? ನನ್ನ ನೆರಳು ಬಿದ್ದರೆ ಕಿಡಿಕಾರುವ, ನನ್ನ ನಿಟ್ಟುಸಿರುವ ಆರ್ತನಾದದಲ್ಲಿ ಅನಂತ ಆನಂದವನ್ನು ಅನುಭವಿಸುವ, ಸಾಮಾನ್ಯ ಪ್ರಜೆಯಂತೆ ಒಳ್ಳೆಯ ಬದುಕನ್ನು ಸಾಗಿಸಬೇಕೆಂಬ ನನ್ನ ಆಶೆಗೆ ತಣ್ಣೀರೆರೆಯುವ ಈ ಸಮಾಜದ ಒಡನಾಟಕ್ಕಾಗಿ ಎಂಥ ಬದುಕನ್ನು ಬಲಿಗೊಟ್ಟೆ. ಹೌದು ದೇವರೇ, ನೀನು ಸಿಟ್ಟಿಗೇಳುವುದರಲ್ಲಿ ಅರ್ಥವಿದೆ. ನಂತಹ ಅವಿವೇಕಿಯ ಬಗ್ಗೆ ಅನುಕಂಪ ಅನಗತ್ಯ. ಆದರೆ ದೇವರೇ, ನೀನಿದನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ನಾನು ಅಷ್ಟೆಲ್ಲ ಭವಣೆ ಬಂದಿದ್ದು ನನಗೆ ಅಪರಿಚಿತವಾದ ನಾಡು ಜನಾಂಗಗಳ ನಡುವೆ ತಿಂದುಂಡು ನಿರಂಭಳವಾಗಿ ಕದ್ದು ಬದುಕುವುದಕ್ಕಲ್ಲ, ಅವರ ಹುಡುಗಿಯರೊಡನೆ ಸರಸವಾಡುತ್ತಾ ಮಕ್ಕಳನ್ನು ಮಾಡುವುದಕ್ಕಲ್ಲ. ಬದಲಾಗಿ ನನಗೆ ನನ್ನದೇ ಆದ ಕುಟುಂಬವಿದೆ, ಗೆಳೆಯ ಗೆಳತಿಯರಿದ್ದಾರೆ, ನನ್ನ ಹಿನ್ನೆಲೆಗೆ ಆಶೆ ಆಕಾಂಕ್ಷೆಗಳಿಗೆ ಹೊಂದುವ ಸಮಾಜವಿದೆ. ಅಲ್ಲಿ ನಾನು ಬದುಕಬೇಕು, ಅಲ್ಲಿ ನಾನು ಸಾಧಿಸಿ ತೋರಿಸಬೇಕು. ನಾನು ನಿಮ್ಮಂತಹೇ ಅತ್ಯಂತ ಸಂಭಾವಿತ ವ್ಯಕ್ತಿಯೆಂದು, ನಿಮ್ಮಂತಹೇ ಒಳಿತು ಕೆಡುಕುಗಳಿರುವ ಮಿಶ್ರವಿರುವ, ತಪ್ಪಿದ್ದರೆ ಕ್ಷಮೆ ಕೋರಿ ತಿದ್ದುಕೊಂಡು ನೆಮ್ಮದಿಯ ಬದುಕನ್ನು ಬದುಕಬಲ್ಲ ವ್ಯಕ್ತಿಯೆಂದು ತೋರಿಸಿಕೊಡಬೇಕು. ಅದನ್ನು ನಾನು ಮಾಡಿಯೇ ತೀರುತ್ತೇನೆ. ದೇವರೇ, ನೀನು ಸಹಾಯ ಮಾಡು, ಇಲ್ಲವೇ ಬಿಡು. ಇಷ್ಟಂತೂ ಸತ್ಯ, ನಾನದನ್ನು ಸಾಧಿಸಿಯೇ ತೀರುತ್ತೇನೆ. ನಾನಿನ್ನೂ ಸಿಗರೇಟು ಸೇದುತ್ತಾ ಕುಳಿತಿದ್ದೆ. ಮೂಲೆ ಕೋಣೆಯ ಖೈದಿ ಕೂಗಿದ ಸದ್ದು. ಎಷ್ಟಾ ಎಲ್ಗಂದೋ? ಇಗೋ ಇಲ್ಲಿ ಬಂತು. ಚರಂಡಿಯ ಕೊಳಕು ನೀರು ನಿಧಾನವಾಗಿ ನನ್ನ ಕೋಣೆಯೊಳಗೂ ನುಗ್ಗಿತು. ಪೆಲೇಸಿಯೋ, ಮುಂದಿನ ಕೋಣೆಯ ನೀಗೋನ ಹೆಸರು. ಅವನನ್ನು ಕೇಳಿದೆ, ನೀರು ಎಷ್ಟೊತ್ತೆ ಹೀಗೆ ಇರುತ್ತೆ? 1-2 ಗಂಟೆ ಅಷ್ಟೇ. ಸಮುದ್ರದಲ್ಲಿ ಇಳಿತ ಪ್ರಾರಂಭವಾದ ಕೂಡಲೇ ಇಲ್ಲಿಯ ನೀರು ಇಳಿಯುತ್ತದೆ. ಅಂದ್ರೆ ದಿನಕ್ಕೆ 2 ಸಾರಿ ಇಲ್ಲಿಗೆ ನೀರು ನುಗ್ಗುತ್ತೆ ಅನ್ನೋ. ನೀರು ನಿಧಾನವಾಗಿ ಮೇಲೇರತೊಡಗಿತು. ನನ್ನ ಎದುರಿನವರಿಬ್ಬರು ಬಾಗಿಲ ಸರಳುಗಳ ಮೇಲೆ ಹತ್ತಿಕೊಂಡರು. ನಾನು ಪ್ರಯತ್ನಿಸಿದೆ. ತೊಡೆಗಳನ್ನು 2 ಸರಳುಗಳ ಮಧ್ಯೆ ತೂರಿಸಿಕೊಂಡು ಮೇಲೇರಿ ಹೋಗಿ ತೆಂಗಿನ ಮರದಲ್ಲಿ ನಿಂತಂತೆ ನಿಲ್ಲಬೇಕು. ಅಭ್ಯಾಸವಿಲ್ಲದಿದ್ದರಿಂದ ಸ್ವಲ್ಪ ಸಮಯಕ್ಕೆ ನನ್ನ ರಟ್ಟೆ ಹಾಗೂ ಕಾಲುಗಳು ನೋಯತೊಡಗಿದವು. ಇಳಿದು ಪಾಯ್ಖಾನೆ ಡಬ್ಬಕ್ಕೆ ಮುಚ್ಚಿದ್ದ ಮೇಲಂಗಿಯನ್ನು ತಂದು 2 ಸರಳುಗಳಿಗೆ ಕಟ್ಟಿ ಒಂದು ಜೋಕಾಲಿ ಮಾಡಿ ಅದರಲ್ಲಿ ಕುಳಿತೆ. ಈಗ ಬಹಳ ಆರಾಮವೆನಿಸಿತು. ನೀರು ಇನ್ನೂ ಮೇಲೇರಿತು. ಪಕ್ಕದಲ್ಲೇ ಚೀಂ ಚೀಂ ಎನ್ನುವ ಸದ್ದು. ಹಂದಿ ಮರಿಯಷ್ಟು ದೊಡ್ಡದಾದ ಹೆಗ್ಗಣವೊಂದು ಈಜಿಕೊಂಡು ನನ್ನೆಡೆಗೇ ಬಂದು ಕಂಬಿಗಳ ಮೇಲೆ ಏರಲು ಪ್ರಯತ್ನಿಸಿತು. ಜುಗುಪ್ಸೆಗೊಂಡು ನನ್ನ ಬೂಟುಗಳಿಂದ ಅದರ ತಲೆಯ ಮೇಲೆ ಬಲವಾದ ಪೆಟ್ಟುಕೊಟ್ಟೆ. ವರಾಂಡದತ್ತ ನೆಗೆದು ಚೀತ್ಕರಿಸುತ್ತಾ ಈಜತೊಡಗಿತು. ಪಕ್ಕದ ಕೋಣೆಯಿಂದ ಗಹಗಹಿಸಿ ನಗುವ ಸದ್ದು. ನರಮನುಷ್ಯನೊಬ್ಬನಿಗೆ ಎದುರಾಗಬಹುದಾದ ಅತ್ಯಂತ ಅಮಾನವೀಯ ಹೇಸಿಗೆಯ ಅನುಭವ ಎಂದರೆ ಇದು. ಇಡೀ ಊರಿನ ಪಾಯ್ಖಾನೆಯ ಹೊಲಸು ನೀರು ಕೋಣೆಯೊಳಗೆ ನುಗ್ಗುವುದು. ಅದರಲ್ಲಿ ಈಜುವ ಹೆಗ್ಗಣಗಳು, ತೇಲಿ ಬಂದು ಸಿಕ್ಕಲ್ಲಿ ಕಚ್ಚುವ ಪುಟ್ಟ ಏಡಿಗಳು. ಅನಂತರ ನೀರು ಬಸಿದು ಹೋದ ಮೇಲೆ ಅಲ್ಲೇ ಮಲಗಬೇಕು. ನನ್ನ ಅಜನ್ಮ ಶತ್ರುವಿಗೂ ಬೇಡ ಅಂಥ ಪರಿಸ್ಥಿತಿ. ನಿರೀಕ್ಷೆಯಂತೆ 1 ಗಂಟೆಯಲ್ಲಿ ನೀರಿನ ಮಟ್ಟ ಇಳಿಯಲಾರಂಭಿಸಿತು. ಕೊನೆಗೆ ನೆಲದ ಮೇಲೆಲ್ಲ 2 ಇಂಚು ಮರಳು, ಗೋಡು, ವಾಕರಿಕೆ ಬರಿಸುವ ಹಸಿ ಹಸಿ ಪಾಚಿ. ಪೆಲೇಸಿಯೋ ಒಂದು ಮರದ ತುಂಡನ್ನು ನನ್ನೆಡೆಗೆ ಎಸೆದು, ಗಲೀಜನ್ನೆಲ್ಲ ಇದರಲ್ಲಿ ಬಳಿದು ಕೋಣೆಯಿಂದ ಹೊರನೂಕು ಎಂದ. ಅಂತೂ 1/2 ಗಂಟೆ ಮೈಮುರಿಯುವಂಥ ಕೆಲಸ ಸಿಕ್ಕಿತು. ಮತ್ತೆ 12 ಗಂಟೆ ಅಂದರೆ ಇನ್ನೊಮ್ಮೆ ನೀರು ನುಗ್ಗುವವರೆಗೆ ಮಾಡಲು ಬೇರೆ ಏನೂ ಕೆಲಸವಿಲ್ಲ. ಅಬ್ಬಾ, ಈ ನಿರುದ್ಯೋಗವೇ ಸಾಕು ಒಂದು ಚಟುವಟಿಕೆಯ ಮನುಷ್ಯನನ್ನು ಜೀವಸಹಿತ ಸಮಾಧಿ ಮಾಡಲು ಎಂಬ ಅಸಂಗತ ವಿಚಾರ ಹೊಳೆಯಿತು. ಯೋಚಿಸುತ್ತಾ ಕುಳಿತೆ. ಸಾಗರದ ಉಬ್ಬರ ಇಳಿತಕ್ಕೂ ನನ್ನ ಜೀವನಕ್ಕೂ ಯಾವುದೋ ಅವಿನಾಭಾವ ಸಂಬಂಧವಿದೆ. ಹೌದು, ನನ್ನ ಪಲಾಯನದ ಪ್ರತಿಯೊಂದು ಪ್ರಮುಖ ಘಟ್ಟದಲ್ಲೂ ಅಲೆಗಳ ಉಬ್ಬರ ಇಳಿತಗಳು ಮುಖ್ಯ ಪಾತ್ರ ವಹಿಸಿವೆ. ದ್ವೀಪಗಳಿಂದ ಪರಾರಾಗಿ ಮರೋನಿ ನದಿಯಲ್ಲಿ ಸಾಗಿದ್ದು, ಟ್ರಿನಿಡ್ಯಾಡ್ ಮತ್ತು ಕ್ಯುರಾಕಾವೋ ಸೇರಿದ್ದು, ನೀರಿನ ಸೆಳೆತದ ರಭಸ ಸಾಲದೆ ರಿಯೋಹಾಚಾದಲ್ಲಿ ಬಂಧಿಯಾದದ್ದು, ಎಲ್ಲ ಕಡೆ ಅಲೆಗಳು ಮತ್ತು ಚಂದ್ರನ ಚಲನೆ ಪ್ರಭಾವ ಬೀರಿವೆ. ಮುಂದೆ ಈ ನನ್ನ ಆತ್ಮಕಥೆಯನ್ನು ಓದುತ್ತಾ ಹೋದಂತೆ ಓದುಗರೆ, ನಿಮಗೂ ಸಹ ನನ್ನ ಮಾತಿನ ಸತ್ಯಾಂಶ ಹೊಳೆಯದೇ ಇರಲಾರದು. ಮರದ ಹಲಗೆಯ ಮೇಲೆ ಮಲಗಿಕೊಂಡು ಉಳಿದವರಿಗೆ ಕಾಣದ ಹಾಗೆ ಒಂದಾದ ಮೇಲೊಂದರಂತೆ ಸಿಗರೇಟು ಸೇದಿದೆ. ಮನಸ್ಸಿನಾಳದ ತಳಮಳವನ್ನು ಧೂಮಪಾನ ಸ್ವಲ್ಪವಾದರೂ ಶಮನಗೊಳಿಸುತ್ತದೆ. ರಾಡಿಬಾಚುವ ಮರದ ತುಂಡನ್ನು ಹಿಂದಿರುಗಿಸುವಾಗ ಪೆಲೇಸಿಯೋಗೆ ಒಂದು ಸಿಗರೇಟ್ ಎಸೆದೆ. ಆತನು ಉಳಿದವರಿಗೆ ಕಾಣದ ಹಾಗೆ ಮೂಲೆಗೆ ಹೋಗಿ ಸೇದತೊಡಗಿದ. ಈ ಅತಿಸಾಧಾರಣ ಹೇಳಿಕೆಗಳು ನಿಮಗೆ ಓದುಗರಾದ ನಿಮಗೆ ಅನಗತ್ಯ ವಿವರಗಳಾಗಿ ಕಾಣಬಹುದು.
ಆದರೆ ಕತ್ತಲ ಕೂಪದ ಸೆರೆಮನೆಯಲ್ಲಿ ಈ ರೀತಿಯ ನಡವಳಿಕೆಗೆ ವಿಶೇಷ ಅರ್ಥ ಪ್ರಾಪ್ತವಾಗುತ್ತದೆ. ಇವರು ದ್ರೋಹಿಗಳು, ಸಮಾಜದಲ್ಲಿ ಬದುಕಲು ಅನರ್ಹರು ಎಂಬ ಹಣೆಪಟ್ಟಿಯೊಂದಿಗೆ ಸೆರೆಮನೆಗೆ ದೂಡಲ್ಪಟ್ಟ ನಮ್ಮಂಥವರಲ್ಲೂ ಇತರರ ಬಗ್ಗೆ ಕನಿಷ್ಠ ಕಾಳಜಿ ಹಾಗೂ ಸಹಚರರಿಗಿಲ್ಲದ ಸವಲತ್ತುಗಳನ್ನು ಅನುಭವಿಸುವಾಗಿನ ಹಿಂಜರಿಕೆ ಅಂತಹ ಸದ್ಭಾವನೆಗಳಿವೆ ಎಂಬುದು ವಿಧಿತವಾಗುತ್ತದೆ. ಅದು ಸರಿ, ಆದರೆ ಪೊಲೀಸರಿಗೆ ನನ್ನ ಸುಳಿವನ್ನು ಕೊಟ್ಟು ಬಂಧಿಸಲು ಕಾರಣರಾದವರು ಯಾರು? ಸಿಸ್ಟರ್ಗಳಾಗಿರಲಿಕ್ಕಿಲ್ಲ. ಇಬ್ಬರಿಗೂ ನನ್ನ ಮೇಲೆ ಸಾಕಷ್ಟು ಸಹಾನುಭೂತಿ ಇತ್ತು. ಮದರ್ ಸುಪೀರಿಯರ್ ಇರಬಹುದೇ, ಅಥವಾ ಆ ಗಾಡಿ ಹೊಡೆಯುವವನ? ಯಾರಾದರೂ ಆಗಲಿ, ಅವರನ್ನು ಮಾತ್ರ ಸುಮ್ಮನೆ ಬಿಡಬಾರದು. ಮತ್ತೆ ಅದೇ ಸೇದಿನ ಚಿಂತೆ. ಪ್ಯಾಪಿ, ನೀನಿನ್ನೂ ಎಷ್ಟು ಜನಗಳ ಮೇಲೆ ಸೇದು ತೀರಿಸಲಿಕ್ಕಿದೆ? ನಿನ್ನನ್ನು ಸೆರೆಮನೆಗೆ ತಳ್ಳಿದ ಲಾಯರ್ಗಳು, ಸುಳ್ಳು ಸಾಕ್ಷಿಗಳು, ನ್ಯಾಯಾಧೀಶರು, ಪೊಲೀಸರು, ಈಗ ಮದರ್, ಅವರಿಗೆಲ್ಲ ನಾನು ದ್ವೀಪಗಳಿಂದ ತಪ್ಪಿಸಿಕೊಂಡ ಓಡಿಹೋದ ಸಂಗತಿ ಗೊತ್ತಾಗಿರಬಹುದು. ಒಳಗೊಳಗೆ ಕಸಿವಿಸಿಯಾಗಿರಬಹುದು. ಈಗ ಮತ್ತೆ ಸೆರೆ ಸಿಕ್ಕಿದ್ದೇನೆ ಎಂಬ ಸುದ್ದಿ ತಿಳಿದರೆ ನೆಮ್ಮದಿಯ ನಿಟ್ಟು ಸಿರುಬಿಡುತ್ತಾರೆ. ಬೋಳಿ ಮಕ್ಕಳು, ಒಂದು ವಿಚಾರ ತಿಳಿದುಕೊಳ್ಳಿ. ನೀವು ನನ್ನನ್ನು ಜೀವಂತ ಶವ ಮಾಡಲು ಅಟ್ಟಿದ ದ್ವೀಪಗಳಿಂದ 1500 ಮೈಲಿಗಳ ದೂರದಲ್ಲಿದ್ದೇನೆ. ಮತ್ತೆ ನನ್ನನ್ನು ಅಲ್ಲಿಗೆ ಅಟ್ಟುವುದು ನಿಮ್ಮಂಥ ನಾಮರ್ದನನ ಮಕ್ಕಳ ಹಣೆಯಲ್ಲಿ ಬರೆದಿಲ್ಲ. ಅಷ್ಟರ ಮಟ್ಟಿಗೆ ನಾನು ಜಯಶೀಲನಾಗಿದ್ದೇನೆ. ನೋಡಿ, ಈ ಬ್ಲ್ಯಾಕ್ ಹೋಲ್ಗಳೆಂಬ ಕತ್ತಲ ಕೂಪಗಳಲ್ಲೂ ಎದೆಗುಂದದೆ ನಿಂತಿದ್ದೇನೆ. ನಾನು ಪಶ್ಚಾತ್ತಾಪ ಪಡುವ ಒಂದೇ ವಿಚಾರ ಎಂದರೆ ನನ್ನ ಮುದ್ದಿನ ಲಾಲಿ ಮತ್ತು ಝರಿಮಾರ ಕುರಿತು. ಇಲ್ಲಿಂದ ತಪ್ಪಿಸಿಕೊಂಡರೆ ಮತ್ತೆ ಅವರ ಪ್ರೇಮಪಾಶದಲ್ಲಿ ಕರಗಿ ಹೋಗಬೇಕೆಂದಿದ್ದೇನೆ. ನನ್ನನ್ನು ಇಲ್ಲಿಗೆ ಹಾಕಿ 3 ದಿನಗಳು ಕಳೆದಿರಬೇಕು. 3 ದಿನ ಅಲ್ಲ, 6 ರಾತ್ರಿಗಳು. ಯಾಕೆಂದರೆ ಇಲ್ಲಿ ಹಗಲೆಂಬುದೇ ಇಲ್ಲವಲ್ಲ. ನನ್ನ ಸ್ನೇಹಿತರಿಂದ 2 ಪ್ಯಾಕು ಸಿಗರೇಟು, 1 ಚೀಟಿ ಬಂತು. ನೀನು ಧೈರ್ಯದಿಂದಿರುವುದು ಬಹಳ ಸಂತೋಷದ ಸುದ್ದಿ. ಬೇಷ್, ನಿನ್ನನ್ನು ಕೇಳಿಕೊಂಡು ಐರಿಷ್ ಸಿಸ್ಟರ್ ಒಬ್ಬಳು ಬಂದಿದ್ದಳು. ಮತ್ತೊಂದು ದಿನ ಬರುತ್ತೇನೆ ಎಂದು ಹೇಳಿ ಹೋದಳು, ಇತ್ಯಾದಿ. ಈ ಸುದ್ದಿ ತರುವ ಖೈದಿಯೂ ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿದ್ದನು. ಎಲ್ಲಾದರೂ ಸಿಕ್ಕಿಬಿಟ್ಟರೆ ನನ್ನ ಹಾಗೆ ಬ್ಲ್ಯಾಕ್ ಹೋಲ್ ಶಿಕ್ಷೆಯೇ ಗತಿ. ಅದೆಲ್ಲ ಗೊತ್ತಿದ್ದು ಅವನು ನನಗೆ ಸಹಾಯ ಮಾಡುತ್ತಿದ್ದುದು ಆಶ್ಚರ್ಯ. ಇವರ ಧೈರ್ಯಕ್ಕೆ ಮೆಚ್ಚಲೇಬೇಕು. ನಾನು ಉತ್ತರಿಸಿದೆ, ಜಾಗರೂಕರಾಗಿರಿ, ನಮ್ಮ ಸುದ್ದಿವಾಹಕರನ್ನು ಕಷ್ಟಕ್ಕೆ ಸಿಕ್ಕಿಸಬೇಡಿ. ಅಂದಹಾಗೆ ನನ್ನನ್ನು ಇಲ್ಲಿಂದ ನಿಮ್ಮಲ್ಲಿಗೆ ವರ್ಗಾಯಿಸಲು ಫ್ರೆಂಚ್ ದೂತಾವಾಸಕ್ಕೆ ಬರೆಯಿರಿ. ಅದೃಷ್ಟ ಚೆನ್ನಾಗಿದ್ದರೆ ಅವರು ಸಹಾಯ ಮಾಡಿದರೂ ಮಾಡಬಹುದು. ಬಾಣಗಳ ತುದಿಯನ್ನು ಮುಟ್ಟಬೇಡಿ, ಅದರಲ್ಲಿ ವಿಷವಿದೆ. ಪಲಾಯನಕ್ಕೆ ಜಯವಾಗಲಿ. ಕತ್ತಲ ಕೂಪದಲ್ಲಿ 29ನೇ ದಿನ. ಜೈಲಿನ ಗವರ್ನರ್ ಆಫೀಸಿನಿಂದ ಕರೆ ಬಂತು. ಎದುರಿಗೆ ಅದೇ ಕೆಂಗಣ್ಣುಗಳಿಂದ ನನ್ನನ್ನೇ ದಿಟ್ಟಿಸುತ್ತಿದ್ದ ಕ್ರೂರ ಮುಖ. ಆದರೆ ಬಲಬದಿಗೆ ಸ್ನೇಹಪೂರ್ವಕ ಮುಗುಳ್ನಗೆ ಬೀರುತ್ತಾ ಸಪೂರಕಾಯದ ಸೂಟುಧಾರಿ ವ್ಯಕ್ತಿಯೊಬ್ಬ ಕುಳಿತಿದ್ದ. ನೀನು ಫ್ರಾನ್ಸ್ ದೇಶದ ಪ್ರಜೆ, ಗವರ್ನರ್ ಸಿಡುಕಿದ. ಮತ್ತೇಕೆ ಹೋಗಿ ಬೆಲ್ಲಿಯಂ ದೇಶದ ದೂತಾವಾಸಕ್ಕೆ ದೂರು ಸಲ್ಲಿಸಿದ್ದೀಯಾ? ಹುಟ್ಟಿನಿಂದ ಬಂದ ಒಂದು ಗುಣ ನನ್ನಲ್ಲಿದೆ. ಸಂದಿಗ್ಧ ಸಮಯದಲ್ಲಿ ಪರಿಸ್ಥಿತಿಯನ್ನು ಪರಿಪೂರ್ಣವಾಗಿ ಗ್ರಹಿಸಿ ಚಾಣಾಕ್ಷದ ಉತ್ತರವನ್ನು ಕ್ಷಣಮಾತ್ರದಲ್ಲಿ ಸಿದ್ಧಪಡಿಸಬಲ್ಲೆ. ಈ ಜಾಣೆ ನನ್ನನ್ನು ಬಹಳ ಸಲ ಸಂಕಷ್ಟದಿಂದ ಪಾರು ಮಾಡಿದೆ. ಈಗಲೂ ಹಾಗೇ ಆಯಿತು. ನೀವೇ ಪ್ರತಿ ಸಾರಿಯೂ ನನ್ನನ್ನು ಫ್ರೆಂಚ್ ಮ್ಯಾನ್ ಎಂದು ಕರೆಯುವುದು ಬಿಟ್ರೆ ನಾನೆಂದೂ ಹಾಗೆ ಹೇಳಿಕೊಂಡಿಲ್ಲ. ಸಿಡಿದ ಗುಂಡಿನಂತೆ ನಿರರ್ಗಳವಾಗಿ ಉತ್ತರಿಸಿದೆ. ನನ್ನ ಅಪ್ಪ ಅಮ್ಮ ಎಲ್ಲರೂ ಬೆಲ್ಟಿಯಂನವರು. ಪಕ್ಕದಲ್ಲಿ ಕುಳಿತಿದ್ದ ಸೂಟುಧಾರಿ ದಡಕ್ಕನೆ ನೆಗೆದು ನಿಂತ. ನೋಡಿ, ನಾನು ಹೇಳಲಿಲ್ಲವೇ, ಈತ ನಮ್ಮ ಪ್ರಜೆ. ಮೊದಲೇಕೆ ಬೊಗಳಲಿಲ್ಲ? ಕಸಿವಿಸಿಗೊಂಡ ಗವರ್ನರ್ ಮತ್ತೆ ಸಿಡುಕಿದ. ವಿವರಿಸಲು ನನಗೆ ನೀವು ಅವಕಾಶವನ್ನೇ ಕೊಡುತ್ತಿಲ್ಲವಲ್ಲ. ಅತೀವ ವಿಶ್ವಾಸದಿಂದ ಮುಂದುವರಿಸಿದೆ. ಅಷ್ಟಕ್ಕೂ ನಿಮ್ಮ ದೇಶದ ನೆಲದಲ್ಲಿ ನಾನು ಯಾವುದೇ ರೀತಿಯ ತಪ್ಪನ್ನು ಎಸಗಿಲ್ಲ. ಆಯ್ತು ಮಾನ್ಯ ಕೌನ್ಸಿಲ್ರವರೇ. ಈಗ ಗವರ್ನರ್ ಸ್ವಲ್ಪ ಮೆತ್ತಗಾಗಿ ಸೂಟುಧಾರಿಯತ್ತ ತಿರುಗಿದ. ಈತನನ್ನು ಬ್ಲ್ಯಾಕ್ ಹೋಲ್ನಿಂದ ಬಿಡಿಸಿ ಮೇಲಿನ ಸೆರೆಮನೆಯಲ್ಲಿಡುತ್ತೇನೆ. ಮತ್ತೇನಾದರೂ ಬಾಲ ಬಿಚ್ಚಿದರೆ ಮತ್ತೆ ಅದೇ ಗತಿ. ನಾನು ನೆಮ್ಮದಿಯ ನಿಟ್ಟು ಸಿರುಬಿಟ್ಟೆ. ಹೊರಬಂದು ಬೆಲ್ಲಿಯಂ ಕೌನ್ಸಿಲ್ರವರಿಗೆ ಹೃತ್ಪೂರ್ವಕವಾಗಿ ವಂದಿಸಿದೆ. ಆತ ಮತ್ತೊಮ್ಮೆ ಬಂದು ನನ್ನನ್ನು ಕಾಣುವುದಾಗಿ ತಿಳಿಸಿದ. ನನಗೆ ಸಹಾಯ ಮಾಡಲು ಮನಸ್ಸಿರುವವನಂತೆ ತೋರಿದರಿಂದ ಈತನೊಡನೆ ಹೃದಯ ಬಿಚ್ಚಬಹುದೆಂದು ನನಗೆನಿಸಿತು. ಆದರೆ ಈತ ಹೇಗೆ ಇಲ್ಲಿಗೆ ಬಂದ ಎಂಬ ಒಗಟು ಹಾಗೆ ಉಳಿಯಿತು. ನನ್ನನ್ನು ಕಂಡ ಕೂಡಲೇ 5 ಸ್ನೇಹಿತರು ಮಾತೇ ಹೊರಡದಂತೆ ಮೂಕರಾಗಿ ನಿಂತುಬಿಟ್ಟರು. ಕಾರಣ ಹೊಳೆಯಲು ನನಗೆ 1-2 ಕ್ಷಣಗಳೇ ಬೇಕಾಯಿತು. ಬ್ಲ್ಯಾಕ್ ಹೋಲ್ನಲ್ಲಿ ಕಳೆದ 28 ದಿನಗಳಲ್ಲಿ ನಾನು ದೃಢಕಾಯ, ಶುಭ್ರ ತರುಣನಿಂದ ಕಾಡು ಮನುಷ್ಯನಾಗಿ ರೂಪಾಂತರಗೊಂಡಿದ್ದೆ. ಬರೀ ಬಾಹ್ಯ ರೂಪ ಮಾತ್ರವಲ್ಲ, ಇಂದ್ರಿಯಗಳು ಸಹಿತ ತಮ್ಮ ಸಂಯೋಜನಾ ಸಾಮರ್ಥ್ಯ ಕಳೆದುಕೊಂಡಿದ್ದವು. ಅರೆ, ಇದೇನಿದು ಪ್ಯಾಪಿ? ಇದು ನೀನೇನಾ? ಸಾಧ್ಯವಿಲ್ಲ. ಕಂತ್ರಿ ಸೂಳೆ ಮಕ್ಕಳು ನಿನ್ನನ್ನು ಯಾವ ಸ್ಥಿತಿಗೆ ತಂದಿದ್ದಾರೆ? ಅರೆ, ಮಾತನಾಡು ಪ್ಯಾಪಿ. ಯಾಕೆ ಹೀಗೆ ಮಿಕಿಮಿಕಿ ನೋಡುತ್ತಿರುವೆ? ಕಣ್ಣು ಕಾಣುವಲ್ಲವೇ? ನಿನ್ನ ದೃಷ್ಟಿಗೇನಾಗಿದೆ? ಪ್ರಶ್ನೆಗಳ ಸುರಿಮಳೆ.
ಇಲ್ಲ, ಏನೂ ಆಗಿಲ್ಲ. 28 ದಿನಗಳಿಂದ ಬೆಳಕನ್ನು ಕಾಣದೆ ಕಣ್ಣು ಬಿಡಲಾಗುತ್ತಿಲ್ಲ, ಚುಚ್ಚುತ್ತದೆ. ಆದರೆ ಇದೇನಿದು? ನಾಥ, ನಿನ್ನ ಮೈಯಿಂದ ದುರ್ಗಂಧ ಹೊಡೆಯುತ್ತಿದೆ. ನೋಡಿ, ನನ್ನ ಈ 5 ಸ್ನೇಹಿತರು ಸಂಶಯಾಸ್ಪದ ಹಿನ್ನೆಲೆಯಿಂದಲೇ ಬಂದವರು, ಬದುಕಿನ ವಿರೂಪ ಸತ್ಯಗಳನ್ನು ಸ್ವತಃ ಅನುಭವಿಸಿದವರು. ಅಂಥವರೇ ನನ್ನ ದೈಹಿಕ ಹಾಗೂ ಮಾನಸಿಕ ಸ್ಥಿತಿಯನ್ನು ನೋಡಿ ಬೆಚ್ಚು ಬಿದ್ದರು ಎಂದರೆ ಯೋಚಿಸಿಕೊಳ್ಳಿ. 28 ದಿನಗಳ ಬ್ಲ್ಯಾಕ್ ಹೋಲ್ ಅನುಭವ ಬದುಕೋ ಅಥವಾ ಸಾವಿನ ಸರಹದ್ದೇ ಎಂದು. ಕೂಡಲೇ ನನ್ನ ಬಟ್ಟೆಗಳನ್ನೆಲ್ಲ ಕಳಚು ಹೊರಗೆಸೆದೆ. ನೋಡಿದರೆ ಮೈತುಂಬಾ ಬೊಕ್ಕೆ, ಗಂಧೆಗಳು, ಏಡಿಗಳು ತೆರೆದು ತಿಂದ ಮೃದು ಭಾಗಗಳೆಲ್ಲ ಕೆಂಪಾಗಿ ಊದುಕೊಂಡಿದ್ದವು. ತಿಗಣೆ, ಸೊಳ್ಳೆಗಳು ಕಚ್ಚಿ ರಕ್ತ ಹೀರಿದ ಜಾಗಗಳು ಕೊಳೆ ಕೂತು ಸೆಲತು ನಾರುತ್ತಿದ್ದವು. ಬಿಸಿಲು ಬೀಳದೆ, ಜೊತೆಗೆ ಸ್ನಾನ ಕಾಣದೆ ಇಡೀ ಶರೀರದ ಚರ್ಮ ಸುಕ್ಕು ಸುಕ್ಕಾಗಿ ಹೋಗಿತ್ತು. ತಡೆಯಲಾರದೆ ಪೂರ್ಣ ನಗ್ನನಾಗೆ ಸೀದಾ ಬಚ್ಚಲು ಮನೆಗೆ ಓಡದೆ. ನಾಯಿಂದನೂ ಬಂದ. ಕ್ಷೌರಾದಿ ಕೆಲಸಗಳನ್ನು ಮುಗಿಸಿ ಸ್ನಾನಕ್ಕಿಳಿದರೆ ಸಾಬೂನು ಹಾಕಿ ಉಜ್ಜಿದಷ್ಟು ಕಪ್ಪು ಕೊಳೆ ಮೈಯಿಂದ ಇಳಿಯುತ್ತಿತ್ತು. ಕನಿಷ್ಠ 8 ಸಾರಿ ಸಾಬೂನು ಹಾಕಿ ತಿಕ್ಕಿ ತಿಕ್ಕಿ ತೊಳೆದ ನಂತರ ಶುಭ್ರವೆನಿಸಿತು. ಒಗೆದ ಉಡುಗೆಗಳನ್ನು ಧರಿಸಿ ಕೋಣೆಯೊಳಗೆ ಬಂದಾಗ ನಿಜಕ್ಕೂ ಅರಮನೆಗೆ ಬಂದಂತಾಗಿ ಮನಸ್ಸು ಹಗುರವಾಗಿತ್ತು. ಅಲ್ಲೇ ಸಿಗುತ್ತಿದ್ದ ಬಿಸಿ ಬಿಸಿ ಕಾಫಿಯನ್ನು ಗುಟುಕರಿಸಲು ಕುಳಿತಾಗ ಸ್ನೇಹಿತರು ಸುತ್ತುವರಿದರು. ಅಷ್ಟರಲ್ಲೇ ಬ್ಲ್ಯಾಕ್ ಹೋಲ್ನಲ್ಲಿ ನನ್ನ ಎದುರಿನ ಕೋಣೆಯಲ್ಲಿದ್ದ ನೀಗೋ ಯುವಕ ಪೆಲೇಸಿಯೋ ನನ್ನನ್ನು ಕಾಣಲು ಬಂದ. ಅವನೇ ನನ್ನ ಬಿಡುಗಡೆಯ ರಹಸ್ಯವನ್ನು ಹೊರಗೆಡವಿದ್ದು. ಪೆಲೇಸಿಯೋ ಮತ್ತು ಅವನ ತಾಯಿ ನನ್ನ ಬಿಡುಗಡೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ದರು. ಬೆಲ್ಲಿಯಂ ಸರ್ಕಾರದ ದೂತವಾಸದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಬಹಳ ಕಾಳಜಿಯಿದೆ ಎಂಬ ಸಂಗತಿ ಆತನಿಗೆ ತಿಳಿದಿತ್ತು. ಹಾಗಾಗಿ ನನ್ನ ಅವಸ್ಥೆಯನ್ನು ತನ್ನ ಮಗನ ಬಾಯಿಂದ ಕೇಳಿದ ಕೂಡಲೇ ಆಕೆ ಬೆಲ್ಲಿಯಂ ದೂತವಾಸಕ್ಕೆ ಹೋಗಿ, ನಿಮ್ಮ ಪ್ರಜೆಯೊಬ್ಬರನ್ನು ಅಮಾನವೀಯ ರೀತಿಯಲ್ಲಿ ಹಿಂಸಿಸುತ್ತಿದ್ದಾರೆ ಎಂಬ ಸುಳ್ಳು ದೂರು ಕೊಟ್ಟಳು. ಅದು ತಕ್ಷಣ ಫಲಪ್ರದವಾಯಿತು. ಸಹಾಯ ಮಾಡಿದಕ್ಕೆ ಆತ ಯುವಟನಿಗೆ ಮನಸ್ಸಾರೆ ವಂದಿಸಿದೆ. ಆತನು ಬಹಳ ಸಂತೋಷದಿಂದ ಬೀಗುತ್ತಿದ್ದ. ಮುಂದಿನ 1 ವಾರವನ್ನು ಬಹಳ ಮಜವಾಗೇ ಕಳೆದೆವು. ಇಲ್ಲಿ ತಿನ್ನಲು ಕುಡಿಯಲು ಯಾವುದೇ ಕೊರತೆ ಇರಲಿಲ್ಲ. ನಮ್ಮಲ್ಲಿ ಸಾಕಷ್ಟು ಹಣವೂ ಇದ್ದದ್ದರಿಂದ ಲಂಚದ ಆಮಿಷ ತೋರಿಸಿ ಸಣ್ಣಪುಟ್ಟ ಸವಲತ್ತುಗಳನ್ನು ಪಡೆಯಬಹುದಿತ್ತು. ಜೊತೆಗೆ ಕಾಲ ಕಳೆಯಲು ಇಸ್ಪಾಟು ಆಟ. ಆದರೆ ಸದ್ಯದಲ್ಲೇ ನಮ್ಮನ್ನು ಫ್ರೆಂಚ್ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಿದ್ದಾರೆ ಎಂಬ ಚಿಂತೆ ಮನದೊಳಗೆ ಕೊರೆಯೆತ್ತಿತ್ತು. ಅಷ್ಟರೊಳಗೆ ಏನಾದರೂ ಕಸರತ್ತು ಮಾಡಬೇಕಲ್ಲ. ತಲೆಯೊಳಗೆ ಯೋಜನೆಯೊಂದು ರೂಪುಗೊಳ್ಳಲು ತೊಡಗಿತು. ಮುಂದಿನ ಭಾನುವಾರ ಬೆಲ್ಲಿಯಂನ ಕೌನ್ಸಿಲ್ ಬಂದರು. ಅವರೊಡನೆ ಮಾತನಾಡುತ್ತಾ ಪೊಲೀಸರು ಕಿತ್ತುಕೊಂಡ ಬಂಗಾರದ ನಾಣ್ಯಗಳ ಹಾಗೂ ಮದರ್ ಸುಪೀರಿಯರ್ ಬಳಿ ಬಿಟ್ಟು ಬಂದ ಮುತ್ತುಗಳ ಕುರಿತು ಪ್ರಸ್ತಾಪಿಸಿದೆ. ಅದಕ್ಕೆ ಅವರು, ಇದು ಬಹಳ ಅಪಾಯಕಾರಿ ವಿಷಯ. ಮೊದಲನೆಯದಾಗಿ, ಅಷ್ಟೊಂದು ಸಂಪತ್ತನ್ನು ಜೈಲಿನಲ್ಲಿ ಇಟ್ಟುಕೊಂಡರೆ ಯಾರಾದರೂ ನಿನ್ನನ್ನು ಕೊಲೆ ಮಾಡಬಹುದು. ಎರಡನೆಯದಾಗಿ, ನಾವೀಗ ಚಿನ್ನದ ನಾಣ್ಯದ ವಿಷಯ ಎತ್ತಿದರೆ ದುರಾಸೆಯ ಗವರ್ನರ್ ಅಸಮಾಧಾನಗೊಂಡು ನಿನ್ನನ್ನು ಪುನಃ ಬ್ಲ್ಯಾಕ್ ಹೋಲ್ಗೆ ತಳ್ಳಬಹುದು. ಅಲ್ಲಿ ನೀನು ಕೊನೆ ಉಸಿರಾದರೆ ಆ ಸಂಪತ್ತೆಲ್ಲ ಅವನ ಪಾಲಾಗುತ್ತಲ್ಲ. ಈ ಸಂಗತಿ ನಿಜವೇ ಇದ್ದರೂ ನಾನು ಕೈಕಟ್ಟಿ ಕೂರುವಂತಾದ್ದಲ್ಲ. ಹಾಗಾದರೆ ಏನು ಮಾಡೋಣ? ಸ್ವಲ್ಪ ದಿನ ಸುಮ್ಮನಿರು. ಬರಾಂಕ್ವಿಲಾಗೆ ಹೊರಡುವ ಹಿಂದಿನ ದಿನ ನನ್ನ ಸಮ್ಮುಖದಲ್ಲೇ ಈ ವಸ್ತುಗಳನ್ನು ವಾಪಾಸು ಪಡೆಯುವಿಯಂತೆ ಎಂಬ ಸಲಹೆ ಕೊಟ್ಟರು. ಇದಕ್ಕೆ ನನ್ನ ಮನಸ್ಸು ಸಮ್ಮತಿಸಲಿಲ್ಲ. ಆ ಚಿನ್ನದ ನಾಣ್ಯಗಳು ಹಾಗೂ ಲಾಲಿ ಮತ್ತು ಝರೀಮಾರ್ ಕೊಟ್ಟ ಮುತ್ತುಗಳು ಇರುವುದು ನನ್ನ ಕ್ಷೇಮಕ್ಕೋಸ್ಕರ. ಅವನ್ನುಪಯೋಗಿಸಿಕೊಂಡು ನಾನು ಸ್ವತಂತ್ರನಾಗಬೇಕು, ಪರಾಯನಗೈಯಬೇಕು. ಅದು ಬಿಟ್ಟು ಮತ್ತೆ ಹೋಗಿ ಫ್ರೆಂಚ್ ದ್ವೀಪಗಳಲ್ಲಿ ಬಂಧಿಯಾದರೆ ಈ ಚಿನ್ನ ಮುತ್ತುಗಳು ಇದ್ದೂ ಏನು ಪ್ರಯೋಜನ? ಮಾರನೇ ದಿನ ಪೆಲೇಸಿಯೋ ಸಿಕ್ಕ. ನನ್ನೊಡನೆ ಪರಾಯನಗೈಯುವ ಮನಸ್ಸಿದೆಯಾ ಎಂದು ನೇರವಾಗಿ ಪ್ರಶ್ನಿಸಿದೆ. ಮೊದಲೇ ಕಪ್ಪಗಿದ್ದ ಅವನ ಮುಖ ಇನ್ನೂ ವಿವರಣವಾಯಿತು. ನಿನಗೆಲ್ಲಾದರೂ ತಲೆ ಕೆಟ್ಟಿರಬೇಕು. ಸಿಕ್ಕಿಬಿದ್ದರೆ ಬ್ಲ್ಯಾಕ್ ಹೋಲ್ನಲ್ಲೇ ನಿನ್ನ ಇತಿಶ್ರೀ ಹಾಡಬೇಕಾಗುತ್ತೆ ಎಂದ. ಇನ್ನೂ 1-2 ಖೈದಿಗಳ ಜೊತೆ ಪಲಾಯನ ಕುರಿತು ಪ್ರಸ್ತಾಪಿಸಿದೆ. ಆದರೆ ಬ್ಲ್ಯಾಕ್ ಹೋಲಿನ ಅನುಭವ ಇವರನ್ನೂ ಭಯವಿಹ್ವಲಗೊಳಿಸಿದ್ದರಿಂದ ನನಗೆ ಸಹಕಾರ ಹಸ್ತ ಚಾಚುವುದಿರಲಿ ಪಲಾಯನ ಕುರಿತು ಮಾತನಾಡಲೂ ಅಂಜುತ್ತಿದ್ದರು. ಒಬ್ಬನಂತೂ ನನ್ನ ತಾಯಿಯ ಕೊಲೆಯನ್ನಾದರೂ ಮಾಡಿಯೇನು, ಆದರೆ ಆ ಬ್ಲ್ಯಾಕ್ ಹೋಲಿಗೆ ಮಾತ್ರ ಲಾರವೇ ಎಂದು ಬಿಟ್ಟ. ಅಲ್ಲಿಗೆ ನಾನು ಇತರರನ್ನು ಕೇಳುವುದನ್ನು ನಿಲ್ಲಿಸಿದೆ. ಒಂದು ದಿನ ಗವರ್ನರನ್ನು ಭೇಟಿ ಮಾಡಿ ಬಂಗಾರದ ನಾಣ್ಯಗಳ ಪ್ರಸ್ತಾವ ತೆಗೆದೆ. ನನ್ನ ವಕೀಲರಿಗೆ ಹಣ ಕೊಡಬೇಕಾಗಿರುವುದರಿಂದ ನಾಣ್ಯಗಳ ಅಗತ್ಯವಿದೆ ಎಂದೆ. ಅಂದ್ರೆ ನಿನ್ನ 26 ನಾಣ್ಯಗಳನ್ನು ಮಾರಬೇಕೆಂದು ಯೋಚಿಸ್ತಿದ್ಯಾ? ಇವನೆಂಥ ಕದಿಮೆ ಎಂದು ಕೂಡಲೇ ಹೊಳೆಯಿತು. ಅಲ್ಲ, 36. 36? ಸರಿ.
ಆದರೆ ಅಷ್ಟಿದ್ದು ಒಂದು ನನಗೆ ಮತ್ತು ನಿನಗೆ ಮಾತ್ರ ಗೊತ್ತು. ಇಲ್ಲ, ಇನ್ನು ಬಹಳಷ್ಟು ಜನ ಸಾಕ್ಷಿ ಇದ್ದಾರೆ. ನನ್ನನ್ನು ಬಂಧಿಸಿದ 5 ಪೊಲೀಸರು, ಬೆಲ್ಲಿಯಂ ಕೌನ್ಸಿಲ್, ನನ್ನ ಲಾಯರ್ ಎಲ್ಲರಿಗೂ 36 ನಾಣ್ಯಗಳಿದ್ದುದು ಖಚಿತವಾಗಿ ಗೊತ್ತುಂಟು. ಬಿಸಿತಾಗದೆ ಬೆಣ್ಣೆ ಕರಗದು ಎಂಬ ಸರಳ ಸತ್ಯವನ್ನು ಪ್ರಯೋಗಿಸಿದೆ. ಸರಿ ಬಾ, ಕುಳಿತುಕೋ. ಕಿಸೆಯಿಂದ ಸಿಗಾರೊಂದನ್ನು ತೆಗೆದು ನನಗೆ ಹಚ್ಚಿಕೊಟ್ಟ. ಪರವಾಗಿಲ್ಲ, ಅಸಾಮಿಯನ್ನು ಪಳಗಿಸಿದೆ. ಸರಿ, ಬಹಳ ಜನ ಸಾಕ್ಷಿ ಇದ್ದಾರೆ. ಇರ್ಲಿ, ಆದರೆ ನಿನಗೆ ನಾನು ಸಾಕಷ್ಟು ಸಹಾಯ ಮಾಡಿದ್ದೇನೆ ಎಂಬುದು ನಿನಗೆ ಗೊತ್ತಲ್ಲ? ಹೌದು. ಈ ಖದೀಮನನ್ನು ಪೂರ ಎದುರು ಹಾಕಿಕೊಳ್ಳುವುದು ತರವಲ್ಲ. ಈಗ ನೀನು ಬಂಗಾರದ ನಾಣ್ಯಗಳನ್ನು ಮಾರಬೇಕೆಂದಿದ್ದೀಯಾ, ಅಲ್ವೇ? ಖೈದಿಯೊಬ್ಬ ಹಾಗೆ ಮಾರುವುದು ಕಾನೂನು ಬಾಹಿರ ಎಂದು ನಿನಗೆ ಗೊತ್ತಿರಬೇಕು. ಇರ್ಲಿ, ನಿನಗೆ ಸಹಾಯ ಮಾಡಬೇಕೆಂದು ನನಗೆ ಮನಸ್ಸಿದೆ. ನಾನೇ ಮಾರಿಸಿಕೊಡುತ್ತೇನೆ. ಸ್ವಲ್ಪ ಕಮಿಷನ್ ಕೊಟ್ರೆ ಸಾಕು. ನನ್ನಿಂದ ಆದಷ್ಟು ಬಾಚಿಕೊಳ್ಳಲು ತನ್ನೆಲ್ಲ ಚಾಲಾಕುತನವನ್ನು ಉಪಯೋಗಿಸುತ್ತಿದ್ದ. ವ್ಯವಹಾರದ ವಿಚಾರ ಬಂದಿದ್ದರಿಂದ ನಾನು ಚುರುಕಾದೆ. ಎಷ್ಟಕ್ಕೆ ಮಾರಿಸಿಕೊಡ್ತೀಯಾ? ಒಂದೊಂದು ನಾಣ್ಯವೂ ತಲಾ 300 ಪಿಸೋಗಳಿಗೆ ಹೋಗಬಹುದು. ಅದರಲ್ಲಿ ನಿನಗೆ 200, ನನಗೆ 100. ಪಾಕಡ ನನ್ನ ಮಗ ನನ್ನನ್ನು ಸಂಪೂರ್ಣ ಬೋಳಿಸಲು ಪ್ರಯತ್ನಿಸುತ್ತಿದ್ದ. ಬೇಡ, ನನ್ನ ನಾಣ್ಯಗಳನ್ನು ನನಗೆ ಹಿಂತಿರುಗಿಸು. ನೀನು ಇಲ್ಲಿಯವರೆಗೆ ಮಾಡಿದ ಉಪಕಾರಕ್ಕೆ ನಗದು ಹಣವನ್ನೇ ಕೊಡುತ್ತೇನೆ. ಫ್ರೆಂಚ್ ಮ್ಯಾನ್, ನೀನು ಬಹಳ ಚಾಲಾಕಿದ್ದೀಯಾ. ಬಹಳ ಚಾಲಾಕ್. ನಿನ್ನ ಜೊತೆ ವ್ಯವಹಾರ ಬಹಳ ಕಷ್ಟ. ಅವನಿಗೆ ನನ್ನ ಹಣದ ಮೇಲೆ ಕಣ್ಣು, ನನಗೆ ಅವನ ಸಹಾಯ ಹಸ್ತ ಅತ್ಯಗತ್ಯ. ಅಂತೂ ಒಬ್ಬರನ್ನೊಬ್ಬರು ಪಳಗಿಸಲು ಪ್ರಯತ್ನಿಸುತ್ತಿದ್ದೆವು. ಇರ್ಲಿ, ನಾನು ಅವನ ಹತ್ತಿರಕ್ಕೆ ಸರಿದು ಆಪ್ತಧ್ವರಿಯಲ್ಲಿ ನುಡಿದೆ. ನಾಳೆ ನೀನು ಬಂಗಾರದ ವ್ಯಾಪಾರಿಯನ್ನು ಕರೆಸು, ನೋಡಲಿ. 350ಕ್ಕಿಂತ ಹೆಚ್ಚಿಗೆ ಏನು ಬೆಲೆ ಸಿಕ್ಕರೂ ಅದು ನಿನಗೆ. ಪ್ರತಿ ನಾಣ್ಯವೂ 550 ಪಿಸೋಗಳಿಗಿಂತ ಹೆಚ್ಚು ಬೆಲೆ ಬಾಡುತ್ತದೆಂದು ನನಗೆ ಗೊತ್ತಿತ್ತು. ಕೊನೆಗೆ ಆತ ಒಪ್ಪಿಕೊಂಡ. ಸುಮ್ಮನೆ ಕುಳಿತಲ್ಲಿಗೆ ಅಷ್ಟೊಂದು ಹಣ ಬಂದರೆ ಯಾರು ಬಿಟ್ಟಾರು? ಹೊರಡುವ ಮೊದಲು ನನ್ನ ಬತ್ತಳಿಕೆಯಲ್ಲಿದ್ದ ಅತ್ಯಮೂಲ್ಯ ಅಸ್ತ್ರವನ್ನು ಪ್ರಯೋಗಿಸಲು ಸಿದ್ಧನಾದೆ. ನೋಡು, ಈ ವ್ಯವಹಾರ ಸುಸೂತ್ರವಾಗಿ ನಡೆದು ನನ್ನ ಪಾಲಿನ ಹಣ ನನ್ನ ಕೈ ಸೇರಿದರೆ ಇದಕ್ಕಿಂತ ಲಾಭವಿರುವ ಇನ್ನೊಂದು ವ್ಯವಹಾರ ನಿನಗೆ ವಹಿಸುತ್ತೇನೆ. ರಹಸ್ಯವ ನರಹುವ ಧ್ವನಿಯಲ್ಲಿ ನುಡಿದೆ. ಏನದು? ನೆಗೆದು ನಿಂತ. ಹಣ ಎಂದರೆ ಹೆಣವೂ ಬಾಯಿ ಬಿಡುತ್ತದೆ ಅಂತೆ. ಅಂಥದ್ರಲ್ಲಿ ತಿಂಗಳಿಗೊಮ್ಮೆ ಪುಡಿಗಾಸು ನೋಡುವ ಈ ಬಡಪಾಯಿ ಸುಮ್ಮನಿರುತ್ತಾನೆಯೇ? ಸ್ವಲ್ಪ ಸುಮ್ಮಿರುವಂತೆ ಗದಿರಿಸಿ ಮದರ್ರವರಿಗೊಂದು ಪತ್ರ ಬರೆಯಲು ಕುಳಿದೆ. ಪೂಜ್ಯ ಮಾತೆಯವರ ಸನ್ನಿಧಾನಕ್ಕೆ. ದೇವರು ನನಗೆ ತಮ್ಮ ದೇವಾಲಯದತ್ತ ದಾರಿ ತೋರಿಸಿದ. ಆತನ ಅಣಿತೆಯಂತೆ ನಾನು ಕ್ಷಮೆಯನ್ನರಸಿ ನಾನು ನಿಮ್ಮಲ್ಲಿಗೆ ಬಂದೆ. ಆದರೆ ರಕ್ಷೆಯನ್ನು ಒದಗಿಸುವ ಬದಲು ನನ್ನನ್ನು ಪೊಲೀಸರಿಗೆ ಒಪ್ಪಿಸಿದಿರಿ. ಯಾರೋ ಪಾಪಾತ್ಮರು ಪೊಲೀಸರಿಗೆ ಸುಳಿವು ನೀಡಿದರು. ದೇವರು ಅವರನ್ನು ಕ್ಷಮಿಸಲಾರ. ಅಥವಾ ಅವನು ಕ್ಷಮಿಸಿದರೂ ನಾನಂತೂ ಕ್ಷಮಿಸಲಾರೆ. ಮುಯ್ಯ ತೀರಿಸಿಕೊಂಡೇ ತೀರುತ್ತೇನೆ. ಇರ್ಲಿ, ನಾನು ಆ ದಿನ ತಮ್ಮ ಸುಪರ್ದಿಗೆ ಕೊಟ್ಟ ಮುತ್ತಿನ ಚೀಲವನ್ನು ಗವರ್ನರ್ರವರಿಗೆ ಒಪ್ಪಿಸುವುದು ಇತ್ಯಾದಿ ಬರೆದು ಆತನ ಕೈಯಲ್ಲಿ ಕಳುಹಿಸಿದೆ. ಹೋಗಿ 1 ಗಂಟೆಯಲ್ಲಿ ಮುತ್ತಿನ ಗಂಟಿನ ಸಮೇತ ವಾಪಸ್ ಬಂದ. ಎಣಿಸಿದೆ. 572 ಇದ್ದವು. ನನ್ನ ಪ್ರೀತಿಯ ಲಾಲಿ ಮತ್ತು ರೀಮಾ ಕೊಟ್ಟ ಉಡುಗೊರೆಗಳು. ಎಷ್ಟಿದ್ದವೆ ಎಂದು ಆಗ ಎಣಿಸಿರಲಿಲ್ಲ. ಮದರ್ ಮತ್ತು ಈ ಖದೀಮ ಗವರ್ನರ್ ಎಷ್ಟು ಲಪಟಾಯಿಸಿದರೋ ಗೊತ್ತಿಲ್ಲ. ಇರ್ಲಿ, ಯಾವಾಗ ಮಾರೋಣ? ನಾನೇ ಪ್ರಶ್ನಿಸಿದೆ. ನನಗರ್ಧ, ನಿನಗರ್ಧ. ನಾಳೆನೆ. ಆತ ಆನಂದ ಪರವಶನಾದ. ನೋಡು, ನಾನು ನಿನ್ನನ್ನು ಬರೀ ಕೊಲೆಗಾಡುದ ಎಂದು ಭಾವಿಸಿದ್ದೆ. ಈಗ ನೀನೆಂಥ ಸೀದಾ ಮನುಷ್ಯ ಎಂದು ಮನದಟ್ಟಾಯಿತು ಎನ್ನುತ್ತಾ ಒಂದು ಶೀಶೆ ಉತ್ಕೃಷ್ಟ ವೈನ್ ಮತ್ತು ಹಂದಿ ಮಾಂಸಗಳನ್ನು ಕಟ್ಟಿಕೊಟ್ಟ. ಗುಡ್ ನೈಟ್. ಆ ರಾತ್ರಿ ನಮಗೆಲ್ಲ ಹಬ್ಬವೋ ಹಬ್ಬ. ಮಾರನೇ ದಿನ ಮುತ್ತುಗಳನ್ನು ಕೊಳ್ಳಲು ಮತ್ತೆ ಅದೇ ಗಿರಾಕಿ ಬಂದ. ಒಟ್ಟು 30,000 ಪೀಸೋವರೆಗೆ ವ್ಯಾಪಾರ ಕುದಿರಿತು. ಅದರಲ್ಲಿ 2 ಕಪ್ಪು ಮತ್ತು 1 ಗುಲಾಬಿ ಬಣ್ಣದ ಮುತ್ತುಗಳನ್ನು ತೆಗೆದಿರಿಸಿಕೊಂಡೆ, ಬೆಲ್ಲಿಯಂ ಕೌನ್ಸಿಲ್ರವರಿಗೆ ಉಡುಗೊರೆಯಾಗಿ ಕೊಡಲು. ಉಳಿದಂತೆ ಬಂದ ಹಣವನ್ನು ಗವರ್ನರ್ ಮತ್ತು ನಾನು ಸಮನಾಡಿ ಹಂಚಿಕೊಂಡೆವು. ನನ್ನ ಪಾಲಿಗೆ ಬಂದ 15,000 ಪೀಸೋಗಳನ್ನು ಕೌನ್ಸಿಲ್ರವರ ಹಸ್ತ ರವಾನಿಸಿದೆ. ಈಗ ನನ್ನ ಕೊನೆಯ ಹಾಗೂ ಅತಿ ಮುಖ್ಯವಾದ ವ್ಯವಹಾರವನ್ನು ಕುದುರಿಸಬೇಕು. ಹೇಗೆ? ಈಗ ನನ್ನ ಬಳಿ 27,000 ಪೀಸೋಗಳಿದ್ದವು. ಇದು ಈ ಬಡದೇಶದಲ್ಲಿ ಭಾರೀ ಮೊತ್ತದ ಹಣ. ಇಲ್ಲಿ ಸಾಮಾನ್ಯವಾಗಿ ಒಬ್ಬ ಶ್ರಮಜೀವಿ ದಿನಕ್ಕೆ 10 ಪೀಸೋ ದುಡಿದರೆ ಅದೇ ಹೆಚ್ಚು. ನಮ್ಮ ಜೈಲಿನ ಗವರ್ನರ್ ತಿಂಗಳಿಗೆ 500-600 ಪೀಸೋ ಗಳಿಸಿಯಾನೂ ಅಷ್ಟೇ. ಸರಿ, ನನ್ನ ಕೊನೆಯ ಅಸ್ತ್ರ ರಾಮಬಾಣವನ್ನು ಪ್ರಯೋಗಿಸಲು ಸಿದ್ಧನಾದೆ. ಗವರ್ನರ್, ನೀನೇಕೆ ಒಂದು ಹೊಸ ಉದ್ಯಮವನ್ನು ಸ್ಥಾಪಿಸಬಾರದು? ಪ್ರಾರಂಭಿಸಬಹುದು, ಆತ ರಾಗ ಎಳೆದ. ಆದರೆ ಬಂಡವಾಳ ಬೇಕಲ್ಲ. ಉದ್ಯಮಪತಿಯಾದರೆ ಒಳ್ಳೆ ಲಾಭ ಗಳಿಸಬಹುದು. ಈ 3 ಕಾಸಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟುಬಿಡು. ಅದೇನೋ ನಿಜ, ಆದರೆ ನನ್ನಲ್ಲಿರುವ 23,000 ಏನೇನೂ ಸಾಲದು. ಒಂದು ಉಪಾಯ ಇದೆ. ಗುಟ್ಟು ಬೀಳುವನಂತೆ ನಟಿಸಿದೆ. ಏನದು? ನನ್ನಲ್ಲಿರುವ 27,000ವನ್ನು ನಿನಗೆ ಕೊಡುತ್ತೇನೆ. ಛೇಡಿಸಬೇಡ, ಆತ ಆಸೆಯಿಂದ ಉದ್ಗರಿಸಿದ. ಇಲ್ಲ, ನಿಜವಾಗಿ ಹೇಳುತ್ತಿದ್ದೇನೆ. ಆದರೆ ಒಂದು ಷರತ್ತು. ಏನದು? ನಾನು ಪಲಾಯನಗೈಯಲು ಅವಕಾಶ ಮಾಡಿಕೊಡಬೇಕು.
ನೇರವಾಗಿ ಬಾಣ ಬಿಟ್ಟೆ. ಬೆಚ್ಚಿಬಿದ್ದವನು ಸಾವರಿಸಿಕೊಳ್ಳಲು ಒಂದೆರಡು ಕ್ಷಣವೇ ಬೇಕಾಯಿತು. ಒಂದು ಗ್ಲಾಸು ನೀರನ್ನು ತರಿಸಿಕೊಂಡು ಕುಡಿದ. ಈಗ ಸ್ಥಿಮತಕ್ಕೆ ಬಂದ ಅಂತ ಕಾಣುತ್ತೆ. ನೋಡು ಫ್ರೆಂಚ್ಮ್ಯಾನ್, ಇದು ಬಹಳ ಅಪಾಯಕಾರಿ ಕೆಲಸ. ಮೊದಲನೇದಾಗಿ ನೀನು ಈ ಜೈಲಿನಿಂದ ತಪ್ಪಿಸಿಕೊಂಡರೂ ಕ್ಷಣಾರ್ಧದಲ್ಲಿ ಹಿಡಿದು ಬ್ಲ್ಯಾಕ್ ಹೋಲಿಗೆ ತಳ್ಳುತ್ತಾರೆ, ತಪ್ಪಿದರೆ ಕೊಂದೇ ಹಾಕುತ್ತಾರೆ. ಎರಡನೇದಾಗಿ ನನ್ನ ಕಥೆ ಏನು? ಜೈಲಿನಲ್ಲಿ ಜೀವಮಾನವಿಡೀ ಕೊಳೆಯಬೇಕು. ಜಾರಿಕೊಳ್ಳುವ ಅವನ ಪ್ರಯತ್ನಗಳಿಗೆ ತಕ್ಕ ಉತ್ತರಗಳನ್ನು ನಾನೀಗಾಗಲೇ ಸಿದ್ಧಪಡಿಸಿಕೊಂಡಿದ್ದೆ. ಹಾಗಿದ್ದರೆ ಒಂದು ಕೆಲಸ ಮಾಡು, ಒಬ್ಬ ದೋಣಿಯ ಮಾಲೀಕನನ್ನು ನನಗೆ ಪರಿಚಯ ಮಾಡಿಸು. ಅಷ್ಟು ಸಾಕು. ಉಳಿದ ಕೆಲಸ ನಾನು ಮಾಡಿಕೊಳ್ಳುತ್ತೇನೆ. ದೋಣಿ ನಡೆಸುವವರು ಸಾಕಷ್ಟು ಜನ ನನಗೆ ಗೊತ್ತು. ಹಾಗಿದ್ರೆ ಸರಿ, ಇಲ್ಲಿ ದೋಣಿಯೊಂದರ ಬೆಲೆ ಸರಿಸುಮಾರು 2,000 ಪೀಸೋಗಳಿರಬಹುದು. ಇನ್ನೂ 5,000 ಜಾಸ್ತಿ ಕೊಡುತ್ತೇನೆ. ಒಂದು ದೋಣಿ ದೊರಕಿಸಿಕೊಡು. ಆತ ಇನ್ನೂ ಮೀನಮೇಷ ಎಣಿಸುತ್ತಿದ್ದ. ಉಳಿದ 20,000 ನಿನಗೆ? ಬೇಡ ಬೇಡ ಬೇಡ, ಬರೀ 10,000 ಸಾಕು. ಉಳಿದದ್ದು ನಿನ್ನಲ್ಲೇ ಇರಲಿ, ಮುಂದೆ ಬೇಕಾಗಬಹುದು. ಅಂತೂ ಇವನನ್ನು ಒಪ್ಪಿಸಬೇಕಾದರೆ ನಾನು ಕಲಿತ ಜಾಣೆಯನ್ನೆಲ್ಲ ಉಪಯೋಗಿಸಬೇಕಾಯಿತು. ಈಗ ಪಲಾಯನದ ರೂಪುರೇಷೆಗಳನ್ನು ಸವಿವರವಾಗಿ ಸಿದ್ಧಪಡಿಸಬೇಕು. ಅದಕ್ಕೂ ಮೊದಲು ನಮ್ಮ ಸ್ನೇಹಿತರಿಗೆ ಈ ವಿಚಾರ ತಿಳಿಸಬೇಕಿತ್ತು. ಆದರೆ ಇಲ್ಲಿ ಒಂದು ಕ್ಲಿಷ್ಟ ಸಮಸ್ಯೆ ತಲೆದೋರಿತು. ಈಗ ನಮಗೆ ದೊರಕಲಿದ್ದ ದೋಣಿ ಬಹಳ ಚಿಕ್ಕದು. 3 ಜನ ಮಾತ್ರ ಪ್ರಯಾಣಿಸಬಹುದಿತ್ತು. ಹಾಗಾದರೆ ಯಾರನ್ನು ಕೈಬಿಡುವುದು? ಪಲಾಯನದ ಪ್ರಥಮ ಹಂತದಿಂದಲೂ ನನ್ನ ಹೆಗಲಿಗೆ ಹೆಗಲು ಕೊಟ್ಟ ಕ್ಲಾಸಿಯೇಟ್ ಮತ್ತು ಮಾಶುರೆಯವರನ್ನು ಬದಿಗೆ ಕರೆದು ಈ ಸಂಗತಿ ಚರ್ಚಿಸಿದೆ. ಅವರು ನೀನು ಏನು ಹೇಳಿದರೂ ನಾವು ತಯಾರು ಎಂದು ನನ್ನಲ್ಲಿ ಸಂಪೂರ್ಣ ಭರವಸೆ ವ್ಯಕ್ತಪಡಿಸಿದರು. ಅಲ್ಲದೆ ನನಗೂ ಇವರಿಬ್ಬರೇ ಸರಿಯಾದ ಜೊತೆಗಾರರು ಎಂದು ಎನಿಸಿತು. ಆದರೆ ಉಳಿದ 3 ಈ ವಿಚಾರ ತಿಳಿಸದಿರುವುದು ಸರಿಯಲ್ಲ. ಮನಬಿಚ್ಚಿ ವಿವರಿಸಿದೆ. ನಿಜ ಪ್ಯಾಪಿ, ಬ್ರೀಟನ್ ಹೇಳಿದ. ಮೊದಲನೇದಾಗಿ ನಾವು 3ರಿಂದಲೇ ನಿಮಗೆ ಈ ಕಷ್ಟ ಪ್ರಾಪ್ತವಾದದ್ದು. ನೀನು ಬ್ಲಾಕ್ ಹೋಲ್ನಲ್ಲಿ ಕೊಳೆಯಬೇಕಾದದ್ದು. ಈಗಲೂ ಸಹ ಯೋಜನೆಯ ಎಲ್ಲಾ ಅಂಶಗಳನ್ನು ನೀನೊಬ್ಬನೇ ಒದ್ದಾಡಿ ಸಿದ್ಧಪಡಿಸಿಕೊಂಡಿದ್ದೀಯ. ಹಾಗಾಗಿ ನಮ್ಮ ಯೋಚನೆ ಬಿಟ್ಟು ನಿನ್ನ ದಾರಿ ನೀನು ಹಿಡಿ. ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ಮಾರನೇ ದಿನ ಗವರ್ನರ್ ಕರೆ ಕಳುಹಿಸಿದ. ದೋಣಿಯವನು ಒಪ್ಪಿಕೊಂಡಿದ್ದಾನಂತೆ. ಆದರೆ ದೋಣಿಯೊಳಗ ಏನೇನು ಸಾಮಾನುಗಳ ಬೇಕು? 10 ಗ್ಯಾಲನ್ ಕುಡಿಯುವ ನೀರು, 20 ಕೆಜಿ ಜೋಳದ ಹಿಟ್ಟು, ಸ್ವಲ್ಪ ಎಣ್ಣೆ, ಇಷ್ಟಿದ್ದರೆ ಸಾಕು, ಉತ್ತರಿಸಿದೆ. ಅಷ್ಟು ಸಾಕೆ? ಅಷ್ಟು ಪುಟ್ಟ ಗಂಟನ್ನಿಟ್ಟುಕೊಂಡು ಸಮುದ್ರಕ್ಕಿಳಿಯುವ ನಿಮ್ಮ ಸಾಹಸಕ್ಕೆ ಭೇಷನ್ನಲೇಬೇಕು. ಬಹಳ ಧೈರ್ಯವಂತರಪ್ಪ ನೀವು. ಮತ್ತೆ ನನ್ನನ್ನು ಸಮೀಹಕ್ಕೆ ಕರೆದು ಹೆಗಲ ಮೇಲೆ ಕೈಯಿಟ್ಟು ಕವಿಯಲ್ಲಿ ಪಿಸಿನುಡಿದ. ನೋಡು ಪ್ಯಾಪಿ, ನಾನು ಇಷ್ಟೆಲ್ಲ ತೊಂದರೆ ತೆಗೆದುಕೊಂಡಿದ್ದು ನನ್ನ ಮಕ್ಕಳಿಗಾಗಿ, ಅವರ ಭವಿಷ್ಯವೊಂದು ಉಜ್ವಲವಾಗಿರಲಿ ಎಂದು. ಈಗ ನೋಡಿದರೆ ಅದಕ್ಕಿಂತ ಹೆಚ್ಚಿನ ಋಣಭಾರವನ್ನು ನೀನು ನನ್ನ ಮೇಲೆ ಹೊರಿಸಿದ್ದೀಯ. ನಿನ್ನ ಧೈರ್ಯ ಸಾಹಸಕ್ಕೆ ಮನಸೋದು ಬಿಟ್ಟಿದ್ದೇನೆ. ಇರಲಿ, ನಿನಗೆ ಸಹಾಯ ಮಾಡೇ ತೀರುತ್ತೇನೆ. ಶುಭವಾಗಲಿ. ಈಗ ನಾನು ಏನೇನು ಮಾಡಬೇಕು ಎಂದು ಸ್ಪಷ್ಟವಾಗಿ ತಿಳಿಸು ಎಂದ. ನನ್ನ ಯೋಜನೆ ಬಹಳ ಸರಳವಾಗಿತ್ತು. ಅವನಿಗೆ ವಿವರಿಸತೊಡಗಿದೆ. ಮೊದಲನೇದಾಗಿ ನೀನು ಕಾವಲುಗಾರರ ಸಂಖ್ಯೆಯನ್ನು ನಿಧಾನವಾಗಿ ಕಡಿಮೆ ಮಾಡು. ಈಗ 3 ಅವರಲ್ಲಿ 2 ಜನರನ್ನು ಇತರೆ ಕೆಲಸಗಳಿಗೆ ನೇಮಿಸು. ಒಮ್ಮೆಲ್ಲೇ ಅಲ್ಲ, 1 ವಾರದ ಅಂತರದಲ್ಲಿ. ಇನ್ನೊಬ್ಬನೇ ಉಳಿಯುತ್ತಾನೆ. ಆತ ಮಳೆ ಬಂದಾಗ ಸೆಂಟ್ರಿ ಬಾಕ್ಸ್ನ ಸೂರಿನ ಅಡಿಯು ಬರುಳು ಬಂದು ನಿಂತುಕೊಳ್ಳುತ್ತಾನೆ. ಅದು ವಾಡಿಕೆ. ಅಂಥ ಸಮಯ ನೋಡಿ ವಿದ್ಯುತ್ ದೀಪಗಳನ್ನು ನಂದಿಸಬೇಕು. ಈ ಕೆಲಸ ಮಾತ್ರ ನೀನೇ ಮಾಡಬೇಕು, ಏಕೆಂದರೆ ನಮ್ಮ ಪಲಾಯನದ ಅದೇ ಪ್ರಮುಖ ಅಂಶ. ಬೇಕಾದರೆ ಒಂದು ಲೋಹದ ತಂತಿ ತೆಗೆದುಕೊಂಡು ಕಲ್ಲು ಕಟ್ಟಿ ವಿದ್ಯುತ್ ತಂತಿಗಳಿಗೆ ಎಸೆದು ಬಿಡು. ಶಾರ್ಟ್ ಸರ್ಕ್ಯೂಟ್ ಆಗಿ ದೀಪಗಳು ಆರಿಹೋಗುತ್ತವೆ. ಕೂಡಲೇ ನಾವು ಗೋಡೆ ಹಾರಿ ಪರಾರಾಗುತ್ತೇವೆ. ದೋಣಿಯವನು ಯಂತ್ರ ಚಾಲನೆ ಮಾಡಿ ಸಿದ್ಧವಾಗಿರಲಿ. ಮೊಟ್ಟ ಮೊದಲ ಮಳೆ ದಿನ ಇದು ನಡೆಯಬೇಕು. ಮಳೆ ಇಲ್ಲದಿದ್ದರೆ ಸಿಕ್ಕಾಕಿಕೊಳ್ಳುತ್ತೇವೆ. ನನ್ನ ಹಣ? ದೋಣಿಯವನ 7,000ವನ್ನು ಈಗಲೇ ಕೊಟ್ಟು ಬಿಡೋಣ. ನಿನ್ನ 20,000ವನ್ನು ಹೀಗೆ ಮಾಡುತ್ತೇನೆ. ನೋಟುಗಳನ್ನು ಮಧ್ಯಕ್ಕೆ ಹರಿದು ಅರ್ಧ ಭಾಗವನ್ನು ನಿನಗೆ ಕೊಟ್ಟಿರುತ್ತೇನೆ. ಉಳಿದ ಅರ್ಧ ಜೈಲಿನಲ್ಲಿರುವ ಯಾವುದಾದರೂ ಒಬ್ಬರ ಕೈಯಲ್ಲಿ ಕೊಟ್ಟಿರುತ್ತೇನೆ. ಹೆಸರು ಈಗ ಹೇಳೋದಿಲ್ಲ. ಪಲಾಯನ ನಿರಾತಂಕವಾಗಿ ನಡೆದರೆ ಅವನ ಸಂಗದ ನೀನು ಆ ಅರ್ಧ ಭಾಗವನ್ನು ತೆಗೆದುಕೊಂಡು ಅಂಟು ಹಾಕಿ ಜೋಡಿಸಿಕೊ. ನಾನು ಎಲ್ಲಾ ದಿಕ್ಕಿನಿಂದಲೂ ಯೋಚಿಸಿ ಈ ಉಪಾಯ ಹುಡುಕಿದ್ದೆ. ಅಂದರೆ ನೀನು ನನ್ನನ್ನು ನಂಬುವುದಿಲ್ಲ ಎಂದಂತಾಯಿತು? ಇದು ನಂಬಿಕೆಯ ಪ್ರಶ್ನೆಯಲ್ಲ. ನಾನವನನ್ನು ಸಮಾಧಾನಪಡಿಸಲೇಬೇಕಾಯಿತು. ನಮ್ಮ ಪಲಾಯನ ಯಶಸ್ವಿಯಾಗುವುದು ಅಥವಾ ಬಿಡುವುದು ನಿನ್ನ ಕೈಯಲ್ಲಿದೆ. ನೀನು ಆದಷ್ಟು ಜಾಗ್ರತೆ ವಹಿಸಿ ದೀಪಗಳನ್ನು ನಂದಿಸಲೇಬೇಕು. ಸ್ವಲ್ಪ ಅಜಾಗೃತನಾದರೂ ಸಾಕು, ನಾವು ಇಷ್ಟೆಲ್ಲಾ ಮಾಡಿದ್ದು ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ. ನೀನು ಕಟ್ಟೆಚ್ಚರಿಕೆಯಿಂದ ಇರಲಿ ಎಂದು ಈ ಆಲೋಚನೆ ಮಾಡಿದ್ದೇನೆ ಎಂದೆ. ಹಾಗಿದ್ದರೆ ಸರಿ, ಒಪ್ಪಿಕೊಂಡ. ಎಲ್ಲವೂ ಸಿದ್ಧವಾಯಿತು. ಕಳೆದ 5 ದಿನಗಳಿಂದ ಒಬ್ಬನೇ ಕಾವಲುಗಾರ ಕಾಯುತ್ತಿದ್ದ. ಸ್ವಲ್ಪ ಬಿಸಿಲು ಬಿದ್ದರೂ ಸಾಕು, ಸೆಂಟ್ರಿ ಬಾಕ್ಸ್ನ ಸೂರಿನ ಅಡಿಯ ನೆರಳಿಗೆ ಓಡಿಬರುತ್ತಿದ್ದ. ಇವನ ಕಣ್ಣಿಗೆ ಮಣ್ಣೆರಚುವುದು ಬಹಳ ಸುಲಭ. ನಮ್ಮ ಕಿಟಕಿಯ ಸರಳುಗಳನ್ನು ಕೊಯ್ದು ಆ ಜಾಗ ಕಾಣದಂತೆ ಅನ್ನ ಮೆತ್ತಿ ಸಜ್ಜಾಗಿದ್ದೆವು. ಆದರೆ ಮಳೆಯ ಸುಳಿವೇ ಇಲ್ಲ.
ವರ್ಷದ ಈ ಋತುವಿನಲ್ಲಿ ಮಳೆಯಿಲ್ಲ ಅಂದರೆ ನಂಬಲಸದಲ್ಲ. ನಮಗೆಲ್ಲ ಕೆಂಡದ ಮೇಲೆ ನಿಂತ ಅನುಭವ. ಆದರೆ ಏನು ಮಾಡುವುದು? ಜಡಿ ಮಳೆಯಿಲ್ಲದ ರಾತ್ರಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುವುದು ಸಾವಿನ ಮನೆಯ ಕದ ತಟ್ಟಿದಂತೆ. ಇಂದಿಗೆ 16 ದಿನಗಳಾದವು, ಒಂದು ಹನಿ ಸಹ ಇಲ್ಲ. ಸಂಜೆಯ ವೇಳೆಗೆ ತುಣುಕು ಮೋಡವೊಂದು ನಮ್ಮತ್ತ ನೋಡಿ ಅಣಕಿಸುತ್ತ ನೆತ್ತಿಯ ಮೇಲೆ ಹಾದುಹೋಯಿತು. ಮತ್ತೂ 4 ದಿನ ಕಳೆದವು. ನಿರಾಸೆ ತಾಂಡವಾಡತೊಡಗಿತು. ಭಾನುವಾರ ಗವರ್ನರ್ ಕರೆ ಕಳುಹಿಸಿದ. ಮೇಲಿನ ಅಧಿಕಾರಿಗಳಿಂದ ಆದೇಶ ಬಂದಿತ್ತು. ನಾಳೆ ಬೆಳಗ್ಗೆ ನಮ್ಮನ್ನು ಬರಾಂಕ್ವಿಲಾಗೆ ಸಾಗಿಸುವವರಿದ್ದರು. ಸಾರಿ ಫ್ರೆಂಚ್ಮ್ಯಾನ್, ಇವತ್ತೇ ನಿಮಗೆ ಕಟ್ಟ ಕೊನೆಯ ಅವಕಾಶ. ದೇವರ ದಯೆಯಿದ್ದರೆ ಮಳೆ ಬರುತ್ತದೆ. ದೋಣಿಯವನು ನಿಮಗಾಗಿ ಕಾಯುತ್ತಿರುತ್ತಾನೆ. ನಿಮಗೆ ಶುಭವಾಗಲಿ ಎಂದ. ಮಳೆ ಬರಲೇ ಇಲ್ಲ. ನಾನು ಯಾವ ಜಾಗಕ್ಕೆ ಬರಬಾರದೆಂದು ಶತಾಯಗತಾಯ ಪ್ರಯತ್ನಿಸಿದ್ದೆನೋ ಈಗ ಅದೇ ಜಾಗದಲ್ಲಿದ್ದೆ, ಬಾರಾಂಕ್ವಿಲಾದ ಜೈಲಿನಲ್ಲಿ. ಬೆಳಗ್ಗಿನ ಜಾವ 6 ಗಂಟೆಗೆ ನಮ್ಮನ್ನು ಏಳಿಸಿ ಲಾರಿಯೊಂದರಲ್ಲಿ ತುಂಬಿಕೊಂಡು ಸಾಂಟಾ ಮಾರ್ಟಾದಿಂದ 120 ಮೈಲಿ ದೂರದ ಈ ಜೈಲಿಗೆ ತಂದುಬಿಟ್ಟಿದ್ದರು. ಇದು ಬಹಳ ದೊಡ್ಡ ಸೆರೆಮನೆ. ಸುಮಾರು 400 ಖೈದಿಗಳಿದ್ದರು. ಬಂದೋಬಸ್ತು ಬಹಳ ಬಿಗಿಯಾಗಿತ್ತು. ಸುತ್ತಲೂ 25 ಅಡಿಗೂ ಎತ್ತರದ 2 ಗೋಡೆಗಳು, ನಡುವೆ ಆಳವಾದ ಖಂದಕ. ಒಳಬಂದ ಕೂಡಲೇ ನಮ್ಮನ್ನು ನಖಶಿಖಾಂತ ಜಪ್ತಿ ಮಾಡಿ ನನ್ನಲ್ಲಿದ್ದ 23,000 ಹಣ ಹಾಗೂ ಬಾಣಗಳನ್ನು ಮುಟ್ಟುಗೋಲು ಹಾಕಿಕೊಂಡರು. ಆ ವಿಷಪೂರಿತ ಬಾಣಗಳನ್ನು ಕುರಿತು ಎಚ್ಚರಿಸುವುದು ನನ್ನ ಕರ್ತವ್ಯವೆಂದು ಭಾವಿಸಿ ಅಧಿಕಾರಿಗಳಿಗೆ ಹೇಳಿದ್ದೇ ತಡ. ಅದೇ ಒಂದು ದೊಡ್ಡ ಸುದ್ದಿಯಾಯಿತು. ಫ್ರೆಂಚ್ ಗಯಾನಾದಿಂದ ತಪ್ಪಿಸಿಕೊಂಡು ಬಂದ ಕೊಲೆಗಡುಕರನ್ನು ಮತ್ತೆ ಸೆರೆ ಹಿಡಿಯಲಾಗಿದೆ. ಅವರೆಂಥ ಕ್ರೂರಿಗಳೆಂದರೆ ವಿಷಪೂರಿತ ಬಾಣಗಳ ಪ್ರಯೋಗದಲ್ಲಿ ನಿಷ್ಣಾತರು ಎಂಬ ಅತಿಶಯೋಕ್ತಿಯ ಸುದ್ದಿ ಸುತ್ತಮುತ್ತ ಹರಡಿತು. ಜೊತೆಗೆ ನಮ್ಮನ್ನು ಅತ್ಯಂತ ಅಪಾಯಕಾರಿ ಖೈದಿಗಳು ಎಂದು ಪರಿಗಣಿಸಿ ವಿಶೇಷವಾದ ಬಂದೋಬಸ್ತು ಮಾಡಿ ಸೆರೆಮನೆಯ ಮಧ್ಯಭಾಗದಲ್ಲಿದ್ದ ಕೋಣೆಗಳಿಗೆ ಸಾಗಹಾಕಲಾಯಿತು. ಗೋಡೆಗಳ ಬದಲು ಬರೀ ಕಬ್ಬಿಣದ ಕಂಬಿಗಳಿದ್ದ ಈ ಬೋನುಗಳಲ್ಲಿ ಪ್ರಾಣಿಗಳಂತೆ ನಾವು ದಿನ ಕಳೆಯಬೇಕಿತ್ತು. ಆದರೆ ಹರಟೆ ಹೊಡೆಯಲು, ಒಳಹೊರಗೆ ತಿರುಗಾಡಲು ಯಾವ ರೀತಿಯ ತೊಂದರೆಯೂ ಇರಲಿಲ್ಲ. ಮಾರನೆಯ ದಿನ ಒಂದು ಪ್ರಸಂಗ ನಡೆಯಿತು. 10 ಗಂಟೆಯ ಹೊತ್ತಿಗೆ ನಾವು 6 ಮಂದಿಯನ್ನು ಪಕ್ಕದಲ್ಲಿದ್ದ ಇಗರ್ಜಿಗೆ ಕರೆದುಕೊಂಡು ಹೋದರು. ಅಲ್ಲಿ ನೋಡಿದರೆ ಜೈಲಿನ ಗವರ್ನರ್, ಡಾನ್ ಜಾರ್ಜಿಯೋ, ಇನ್ನಿತರ ಉನ್ನತ ಪೊಲೀಸ್ ಅಧಿಕಾರಿಗಳು, ಜೊತೆಗೆ ಪ್ರಮುಖ ದಿನಪತ್ರಿಕೆಗಳ ವರದಿಗಾರರು ಹಾಗೂ ಛಾಯಾಚಿತ್ರಕಾರರು ನಮ್ಮ ಸಂದರ್ಶನಕ್ಕೆ ಮುಗಿಬೀಳುತ್ತಿದ್ದರು. ತಕ್ಷಣ ನನಗೆ ಹೊಳೆಯಿತು. ಗಯಾನಾದಿಂದ ತಪ್ಪಿಸಿಕೊಂಡ ಕೊಲೆಗಡುಕರನ್ನು ಪುನಃ ಸೆರೆಹಿಡಿಯಲಾದ ಸಂಗತಿ ಮಾರನೆಯ ದಿನ ಪ್ರಮುಖ ಸುದ್ದಿಯಾಗಿ ಪ್ರಕಟವಾಗಲಿದೆ ಎಂದು. ಚುರುಕಾದೆ. ನೀವು ಫ್ರೆಂಚ್ ಗಯಾನಾದಿಂದ ಕದ್ದು ಬಂದಿರುವುದು ನಿಜವೇ? ಪ್ರಶ್ನೆ. ಹೌದು, ನೇರವಾಗಿ ಉತ್ತರಿಸಿದೆ. ಅದನ್ನು ನಾವು ಎಂದೂ ಅಲ್ಲಗಳದಿಲ್ಲ. ನಮ್ಮ ದೇಶಕ್ಕೆ ಏಕೆ ಬಂದಿರಿ? ನಮ್ಮ ಅಧಿಕಾರಿಗಳು ಹೇಗೆ ಸೆರೆ ಹಿಡಿದರು? ಇದಕ್ಕೆ ನಾನು ಸುದೀರ್ಘವಾದ ಉತ್ತರ ಕೊಡಲು ಬಯಸಿದೆ. ನೋಡಿ, ಪ್ರಥಮವಾಗಿ ನಾವು ನಿಮ್ಮ ದೇಶದ ಗಡಿಯೊಳಗೆ ಯಾವುದೇ ರೀತಿಯ ತಪ್ಪನ್ನು ಎಸಸಿಲ್ಲ. ಹೌದು, ಹಿಂದೆ ಫ್ರಾನ್ಸ್ನಲ್ಲಿ ಕೆಲವು ತಪ್ಪುಗಳನ್ನು ಮಾಡಿರಬಹುದು. ಆದರೆ ಅದಕ್ಕೆ ನಾವು ಎಣಿಸಿದ್ದಕ್ಕಿಂತ ಹೆಚ್ಚಿನ ಅಮಾನವೀಯ ಶಿಕ್ಷೆಯನ್ನು ವಿಧಿಸಲಾಗಿದೆ. ಆದ್ದರಿಂದ ನಾವು ತಪ್ಪಿಸಿಕೊಳ್ಳದೆ ಬೇರೆ ವಿಧಿಯೇ ಇರಲಿಲ್ಲ. ಅಷ್ಟೂ ಅಲ್ಲದೆ, ಒಮ್ಮೆ ತಪ್ಪು ಮಾಡಿದವನು ಮತ್ತೆ ಒಳ್ಳೆಯನಾಗುವುದು ಸಾಧ್ಯವೇ ಇಲ್ಲವೇ? ಕ್ಷಮೆಗೆ ಅರ್ಹನಲ್ಲವೇ? ನಾವು ಹಾಗೆ ಸಮಾಜದಲ್ಲಿ ಒಂದಾಗಿ ಗೌರವಾನ್ವಿತ ಬದುಕನ್ನು ಅರಸಿ ಹೊರಟಿದ್ದೆವು. ಇದಕ್ಕೆ ಬೇಕಾದರೆ ನನ್ನಲ್ಲಿ ಸಾಕಷ್ಟು ಪುರಾವೆಗಳಿವೆ. ಟ್ರಿನಿಡಾಡ್ನಲ್ಲಿರುವ ಮಾನ್ಯ ಬೋವೆನ್ ಮತ್ತು ಅವರ ಸಂಸಾರದವರನ್ನು ಕೇಳಿ, ಅಥವಾ ಕ್ಯೂರಕೋವಾದ ಬಿಷಪ್ ಬ್ರೂನ್ ಅವರನ್ನು ವಿಚಾರಿಸಿ. ಅವರು ಸ್ವತಃ ನಮಗೊಂದು ದೋಣಿಯನ್ನು ಉಡುಗೊರೆಯಾಗಿ ಕೊಟ್ಟು ಹರಸಿದ್ದರು. ಆದರೆ ನಿಮ್ಮ ಅಧಿಕಾರಿಗಳು ಮಾಡಿದ್ದೇನು? ನಮ್ಮ ಪಾಡಿಗೆ ಸಮುದ್ರದಲ್ಲಿ ಹೋಗುತ್ತಿದ್ದವರನ್ನು ಅಡ್ಡಹಾಕಿ ಹಿಡಿದು ತಂದು ಸೆರೆಮನೆಯಲ್ಲಿಟ್ಟಿದ್ದಾರೆ. ಮೂಲತಃ ನಮಗೆ ನಿಮ್ಮ ದೇಶದಲ್ಲಿ ಬಂದಿಳಿಯುವ ಉದ್ದೇಶವೇ ಇರಲಿಲ್ಲ. ಈಗಲೂ ಸಹ ಅವಕಾಶ ಕೊಟ್ಟರೆ ನಮ್ಮ ಪಾಡಿಗೆ ನಾವು ಬೇರೆ ದೇಶಕ್ಕೆ ಹೊರಟು ಹೋಗುತ್ತೇವೆ. ಕ್ರೈಸ್ತ ಧರ್ಮದ ಬೀಜಮಂತ್ರವೇ ಕ್ಷಮೆ. ಆದರೆ ವಿಪರ್ಯಾಸ ನೋಡಿ, ನಿಮ್ಮ ಅಧಿಕಾರಿಗಳು ಕ್ಷಮಿಸುವುದರ ಬದಲು ನಮ್ಮನ್ನು ಹಿಡಿದು ಫ್ರೆಂಚ್ ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ಅಮಾನವೀಯ ಕೃತ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಇತ್ಯಾದಿ. ನನ್ನ ವಿವರಣೆ ಅಲ್ಲಿದ್ದ ಎಲ್ಲರ ಮನಸ್ಸಿಗೂ ಚೆನ್ನಾಗಿ ನಾಟಿತು ಎಂದು ಕಾಣುತ್ತೆ. ಮಾರನೆಯ ದಿನ ಬಹಳಷ್ಟು ಪತ್ರಿಕೆಗಳ ವರದಿಗಳು ನಮ್ಮ ಪರವಾಗಿಯೇ ಇದ್ದವು. ಈ ಪುಕ್ಕಟೆ ಪ್ರಚಾರದಿಂದ ಹೆಚ್ಚಿನದೇನೂ ಸಾಧಿಸದರೂ ನಮಗೆ ಒಂದು ಪುಟ್ಟ ಲಾಭವಂತೂ ಆಯಿತು. 2 ದಿನಗಳ ತರುವಾಯ ನನ್ನನ್ನು ಕಾಣಲು ಆಗಂತುಕನೊಬ್ಬ ಆಗಮಿಸಿದ. ನಾನು ಜೋಸೆಫ್ ಅಂತ. ಆತ ಸ್ನೇಹಿತಪೂರ್ವಕವಾಗಿ ಕೈಚಾಚಿದ. ನಾನು ಹೆನ್ರಿ, ಪ್ಯಾಪಿ ಅಂತ ಕರೆಯುತ್ತಾರೆ. ಆತನ ಮುಖವನ್ನೇ ತೀಕ್ಷ್ಣವಾಗಿ ದಿಟ್ಟಿಸಿತಾ ಉತ್ತರಿಸಿದೆ. ಹೌದು, ಎಲ್ಲೋ ನೋಡಿದಂತಿದೆ. ಡೇಗಾ? ಹೌದು, ನಾನು ಲೂಯಿಸ್ ಡೇಗಾದ ತಮ್ಮ ಜೋಸೆಫ್ ಡೇಗಾ. ಪತ್ರಿಕೆಗಳಲ್ಲಿ ನಿನ್ನ ಕುರಿತು ಓದಿದೆ. ಏನಾದರೂ ಸಹಾಯ ಬೇಕಿದ್ರೆ ನೋಡೋಣ ಎಂದು ಬಂದೆ. ಥ್ಯಾಂಕ್ಸ್. ಅಣ್ಣನ ಕುರಿತು ಕೇಳಿದ. ನಾನು ಆಸ್ಪತ್ರೆಯಲ್ಲಿ ಒಬ್ಬರನ್ನೊಬ್ಬರು ಬೀಳ್ಕೊಡುವವರೆಗೆ ನಡೆದ ಸಂಗತಿಗಳನ್ನು ಅರುಹಾದೆ. ಈಗ ಆತ ಸಲೂತ ದ್ವೀಪದಲ್ಲಿದ್ದಾನಂತೆ.
ಆರೋಗ್ಯವಾಗಿದ್ದಾನೆ. ಜೋಸೆಫ್ ಡೇಗಾ ಇನ್ನೂ ಕೆಲವು ರೋಚಕ ಸಂಗತಿಗಳನ್ನು ತಿಳಿಸಿದ. ಈಚಿನ ವರ್ಷಗಳಲ್ಲಿ ಪ್ಯಾರಿಸ್ನಿಂದ 10-12 ಯುವಕರು ಕೆಲವು ಹುಡುಗಿಯರೊಂದಿಗೆ ಬಂದು ಇಲ್ಲಿ ಬೀಡು ಬಿಟ್ಟಿದ್ದಾರಂತೆ. ಅತ್ಯಂತ ಶ್ರೀಮಂತ ಬಡಾವಣೆಯಲ್ಲಿ ಮನೆ ಮಾಡಿದ್ದಾರಂತೆ. ಕಸುಬು ಇನ್ನೇನು, ಜಗತ್ತಿನಲ್ಲೇ ಅತ್ಯಂತ ಪ್ರಾಚೀನವಾದ ಕಸುಬು. ಪ್ರೇಮಿಸುವುದನ್ನು ಅತ್ಯುನ್ನತ ಕಲೆಯ ಮಟ್ಟಕ್ಕೆ ಏರಿಸಿ ಪ್ರಪಂಚದೆಲ್ಲೆರೆಯಿಂದ ಶ್ರೀಮಂತ ಗಿರಾಕಿಗಳನ್ನು ಆಕರ್ಷಿಸಿ ಬೋಳಿಸುವುದು. ಆತ ಗಹಗಹಸಿ ನಗ್ಗ. ವ್ಯವಹಾರ ಬಹಳ ಚೆನ್ನಾಗಿ ನಡೆಯುತ್ತಿದೆಯಂತೆ. ದುಡ್ಡಿಗೇನೂ ಕೊರತೆಯಿಲ್ಲ. ಸಹಾಯವೇನಾದರೂ ಬೇಕಿದ್ದಲ್ಲಿ ಕೇಳು ಎಂದ. ಜೋಸೆಫ್ ಹೋಗುವ ಮೊದಲು ಇನ್ನೊಂದು ಕುಚೋದ್ಯದ ಸುದ್ದಿಯನ್ನು ಹೇಳಿದ. ನಾವು 6 ಜನ ಫ್ರೆಂಚ್ ಖೈದಿಗಳು ಬಾರಾಂಕ್ವಿಲಾದ ಜೈಲಿಗೆ ಬಂದಿರುವುದು ಆ ಕರೆಕನೆಯರಿಗೆ ಬಹಳ ಕಸಿವಸಿಯ ಸಂಗತಿಯಾಗಿದೆಯಂತೆ. ಏಕೆಂದರೆ ಪಲಾಯನದಲ್ಲಿ ಎತ್ತಿದ ಕೈ ನಾವು ಇಲ್ಲಿನ ಅಧಿಕಾರಿಗಳಿಗೂ ಮಣ್ಣು ತಿನ್ನಿಸಿದರೆ ಅವರ ಕೆಂಗಣ್ಣು ಪ್ರಪ್ರಥಮವಾಗಿ ಬೀಳುವುದು ಈ ವೇಶ್ಯಾವಾಟಿಕೆಗಳ ಮೇಲೆ. ತಪ್ಪಿಸಿಕೊಂಡ ಖೈದಿಗಳ ಮೊದಲ ಆಶ್ರಯತಾಣ ಈ ಮನೆಗಳಲ್ಲವೇ? ಅವುಗಳ ಜಪ್ತಿ ಕಾರ್ಯ ಪ್ರಾರಂಭವಾಗುತ್ತದೆ. ಇದರಿಂದ ಅವರ ದಂಧೆಗೆ ತೊಂದರೆ ಮಾತ್ರವಲ್ಲ, ಹಳೆಯ ಹುಳುಪುಗಳಾದ ಪಾಸ್ಪೋರ್ಟ್, ಪರವಾನಿಗೆ ಇತ್ಯಾದಿಗಳೆಲ್ಲ ಬಯಲಾಗುತ್ತದೆ. ಈ ವಿಷಯವನ್ನು ಸ್ನೇಹಿತರಿಗೆ ತಿಳಿಸಿದಾಗ ಅವರೆಲ್ಲರೂ ರೋಮಾಂಚನಗೊಂಡರು. ಕ್ಲಾಸಿಯೆಟ್ಟಂತೂ, ಹಾಗಾದರೆ ನಾನು ತಪ್ಪಿಸಿಕೊಳ್ಳುವುದು ಗ್ಯಾರಂಟಿ ಎಂದು ನಗ್ಗ.